ನಾನು ನಿಮ್ದು ಮೋಟಿವೇಶನ್ ಬಾಳ ನಂಗ ಒಂಥರ ಇಂಟ್ರೆಸ್ಟ್ ಐತ್ರಿ. ಹೇಳವಾ, ಏನೋ ಹೇಳಿಕ್ ಬಂದಿದ್ದೀರಿ? ಹಾ ಗುರುಜಿ, ನಂಗ ಜಾಸ್ತಿ ಅಂದ್ರ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಅಯ್ಯೋ ದೇವ, ನಿಮ್ ಕಾಲ್ ಸಿಕ್ಕಿದ್ದ ಇನ್ನು ಖುಷಿ ಅಂತಂದ್ರೆ ಖುಷಿ ಒಳಗೆಲ್ಲಾನು ನನ್ ನೋವು ಮರ್ತ್ ಹೋದಂಗ ಅನ್ಸಾಗ್ತೈತಿ. ಇರ್ಲಿ, ಅದು ಒಳ್ಳೇದೇ. ಕೆಲವೊಮ್ಮೆ ಹಾಗಾಗ್ಬಿಡುತ್ತೆ. ನಮ್ಗೆ ಎಷ್ಟೇ ನೋವಿದ್ರು ಕೂಡ ಕೆಲವೊಂದು ನಾವು ಇಷ್ಟಪಟ್ಟವು ನಡೆದೋಗ್ಬಿಟ್ರೆ ಆ ನೋವುಗಳೆಲ್ಲ ಮರೆತು ಹೋಗ್ಬಿಡ್ತವೆ. ಇರ್ಲಿ, ಹೇಳವ. ನೀವು ಹೇಗಿದ್ದೀರಾ ಗುರುಜಿ? ಚೆನ್ನಾಗಿರಿ, ನೀವು ಹೇಗಿದ್ದೀರಿ? ನಾವು ಪರವಾಗಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಜಾಸ್ತಿ ಇದೆ ಗುರುಜಿ ನಂಗೆ. ಹೇಳ್ತಾ, ಏನಾಯ್ತು? ನಿಮ್ಗೆ ಒಂದಾಗನ ಒಂದು ಲೋ ಬಿ ಪಿ ಇದೆ, ಮತ್ತೆ ಇವೆಲ್ಲ ಇದು ನರಗಳು ವೀಕ್ ಇದೆ ಗುರುಜಿ. ಇವಾಗಂತೂ ತುಂಬಾ ಪ್ರಾಬ್ಲಮ್ ಹೆಲ್ತ್ ಅಲ್ಲಿ. ಮತ್ತೆ ಹೈಪರ್ ಅಸಿಡಿಟಿ, ಇವೆಲ್ಲ ಕಾರಣ ಮೊದ್ಲು ಮಾಡಿಕೊಂಡಿದ್ದು ಟೆನ್ಷನ್ ಗುರುಜಿ ನಂಗೆ. ಇವೆಲ್ಲ ಬರ್ಲಿಕ್ಕೆ ಟೆನ್ಷನ್ ಕಾರಣ? ನಿಜವಾಗ್ಲೂ ಟೆನ್ಷನ್ ಕಾರಣ ಗುರುಜಿ ನಂಗೆ. ಅಂದ್ರೆ ಈ ಮುಂಚೆ ಚೆನ್ನಾಗಿದ್ರಿ ಟೆನ್ಷನ್ಗಿಂತ ಮುಂಚೆ? ಹಾ, ಟೆನ್ಷನ್ಗಿಂತ ಮುಂಚೆ ಆರಾಮಾಗಿದ್ದೆ. 15-17 ಈ ಹೈಪರ್ ಅಸಿಡಿಟಿ ಯಾವ ರೀತಿ ಆಗುತ್ತೆ? ಅದ್ರ ಲಕ್ಷಣ ಏನು? ತುಂಬಾ ಹೊಟ್ಟೆ ನೋವು ಗುರುಜಿ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ವಿಪರೀತ ತಲೆನೋವು, ಅದೇನೋ ಒಂಥರ ಹೆದರಿಕೆ ಬಂದಾಗ ಆಗತ್ತಿರ್ತಲ್ಲ, ಆ ತರ ಆಗತ್ತೆ. ಬಟ್ ಅದನ್ನ ಎಲ್ಲಿ ಹೋದ್ರು ಒಂದೆರಡು ಮಾತ್ರೆ ಕೊಡ್ತಾರೆ ಅಷ್ಟೇ. ಬಟ್ ಅದನ್ನ ಊಟದಲ್ಲಿ ಟೆನ್ಷನ್ ಫ್ರೀ ಆಗಿ ಸರಿ ಮಾಡ್ಕೊಡ್ಬೇಕು. ಅದು ಒಂದೊಂದ್ ಟೈಮ್ ಫುಲ್ ಆರಾಮ್ ಇರ್ತೇನೆ ಗುರುಜಿ, ಒಂದೊಂದ್ ಟೈಮ್ ಫುಲ್ ಅದ ಹೆಂಗಂದ್ರೆ ನಂಗೆ ಒಮ್ಮಿಂದೊಮ್ಮೆ ಈಗ ಮಾತಾಡ್ತಾನೆ ಬಿ ಪಿ ಲೋ ಆಗತ್ತೆ. ಇದೊಂದು ಕಾಯಿಲೆ ನನ್ಗೆ 39 ಗುರುಜಿ. ನಮ್ಗಿಬ್ರು ಹೆಣ್ಮಕ್ಳು. ನಂಗೆ 10th ಮುಗಿದ ತಕ್ಷಣ ಮದುವೆ ಆಯ್ತು. ಮದುವೆ ಆಗಿ ಇವಾಗ ದೊಡ್ಡ ಮಗಳು ಮೆಡಿಕಲ್ ಮಾಡ್ತಿದ್ದಾಳ ಗುರುಜಿ, ಚಿಕ್ಕವಳು 2nd PU. ಮದುವೆ ಆದ ತಕ್ಷಣ ನಂಗ ಅವಾಗ ಒಂದು 2ನೇ ಡೆಲಿವರಿ ಆದಾಗ ಟೆನ್ಷನ್ ಸ್ಟಾರ್ಟ್ ಆದಿದ್ದು. ಇನ್ನೂವರೆಗೂ ಹೆಲ್ತ್ ಅಲ್ಲೇ ತುಂಬಾ ತುಂಬಾ ಬೇಜಾರಾಗ್ತಿತ್ತು. ಈ ಹೆಲ್ತ್ ಪ್ರಾಬ್ಲಮ್ ಇಂದ ನಂಗೆ ಜೀವನನ ಬೇಡ ಅನ್ಸ್ಬಿಟ್ಟು ನನ್ ಮದುವೆ ಆಗಿ ಬಂದಾಗ ಅವಾಗ ನನ್ಗೆ ಅಷ್ಟೊಂದು ಏನು ಗೊತ್ತಿರ್ಲಿಲ್ಲ. ಅವಾಗಿನ ನಂದು 2001ರಲ್ಲಿ ಮದುವೆ ಆಗಿದ್ದು. ಅವಾಗ ಅಂದ್ರೆ ಅಷ್ಟೊಂದು ನಂಗೆ ಮೊಬೈಲು ಇರ್ಲಿಲ್ಲಲ್ಲ ಗುರುಜಿ. ಅವಾಗ ಏನೂ ಇರ್ಲಿಲ್ಲ. ಅಪ್ಪ ಅಮ್ಮ, ನಮ್ಮ ಅಪ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವಾಗ. ಅವ್ರ ಸಲುವಾಗಿ ನಂಗೆ ಬೇಗ ಮದ್ವೆ ಮಾಡ್ಬೇಕು, ನಾನ್ ಮದ್ವೆ ನೋಡ್ಬೇಕು ಅಂತಂದ್ರು. ಹೀಗಾಗಿ ಎಲ್ಲಾ ನೋಡೋಕ್ ಬಂದ್ರು, ಎಲ್ಲಾ ಮದ್ವೆ ಆಯ್ತು. ಅತ್ತೆ ಮನೆಗ್ ಬಂದೆ. ನಂಗೆ ಏನಂದ್ರು ಏನೊಂದು ಗೊತ್ತಿರ್ಲಿಲ್ಲ ಗುರುಜಿ. ಬಂದ್ ದಿವ್ಸನೇ ನಂಗೆ ಜ್ವರ ಸ್ಟಾರ್ಟ್. ಬಂದ್ ಡೇನ ಹೆಲ್ತ್ ಪ್ರಾಬ್ಲಮ್ ಚಾಲೂನ ಆಯ್ತು. ಅವಾಗ ಹಂಗ ಒಂದ್ 5-6 ದಿವ್ಸ ಇದ್ದೆ. ಆಮೇಲೆ ತವ್ರ ಮನೆಗೆ ಹೋದೆ. 2ನೇ ಸತಿ ಬಂದೆ. ಆಮೇಲೆ 2ನೇ ಸತಿ ಬಂದು ಒಂದ್ 5-6 ದಿವ್ಸ ಆಯ್ತು, ನಮ್ಮಪ್ಪ ತೀರು. ಹಲೋ, ಅಪ್ಪ ತೀರಿ ಹೋದ್ರು. ಅಂದ್ರೆ ಅವಾಗ ಹೋದಿ ಗುರುಜಿ. ಅವಾಗ ಹೋಗಿ 1 month ಅಲ್ಲೇ ಇದ್ದೆ. ಆಮೇಲೆ ಬಂದೆ. ಸ್ವಲ್ಪ ದಿವ್ಸ ಆದ್ಮೇಲೆ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಯ್ತು. ನಾನು ಏನೋ ಒಂದು ಹಿಂಗ ಅಪ್ಪ ತೀರೋದ್ಮೇಲೆ ಒಂದು ಮನ್ಸಿಗೆ ಬೇಜಾರಾಗ ಬರೀ ನಂಗೆ ಜ್ವರ, ಏನೋ ಒಂದು ಟೆನ್ಷನ್ ಅಲ್ಲಿ ಏನೋ ಒಂದು ಕಾಯಿಲೆಗಳು ಜಾಸ್ತಿ ಆಗತ್ತಾ ಇತ್ತು. ಅವಾಗ ಮನೆಯಲ್ಲಿ ನಮ್ಮ ಮೈದ್ನ ಅತ್ತೆ ಏನು ಬಂದಾಗಿಂದ ನಿಂದ ಹಾಸ್ಪಿಟಲ್ ಆಯ್ತು,
ಬರೀ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬರೋದು ಇದೇ ಆಯ್ತು. ಎಷ್ಟಂತ ತೋರ್ಸೋದು, ಹಾಗೆ ಹೀಗೆ ತವ್ರ ಮನೆಗ್ ಕಳ್ಸೋದಿಲ್ಲ, ಹಾಗೆ ಹೀಗೆ ಅನ್ನೋರು ರುಚಿ. ಆಮೇಲೆ ಇರ್ಲಿ ಬಿಡು ಅಂತೆಲ್ಲ ಅನ್ಸ್ಕರ್ಸ್ಕೊಂಡು ಹೋದೆ. ಆದ್ರೂ ಇವ್ರು ನಮ್ಮ ಮನೆಯವ್ರ ಸ್ವಲ್ಪ ಅಂದ್ರೆ ಎಲ್ಲ ಮನೆ ಜವಾಬ್ದಾರಿ ನೋಡ್ಕೋತಾರ ರುಚಿ. ಇವ್ರು ಅದನ್ನ ನೋಡ್ಕೋತಿದ್ರು. ನಮ್ಮ ಇಬ್ರು ಗಂಡ್ ಮಕ್ಳು, ನನ್ ಗಂಡ, ಇನ್ನೊಬ್ರು ನಮ್ಮ ಮೈದ, ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ ಮಕ್ಳು. ನಮ್ಮ ಹೆಣ್ಮಗಳದು ಒಬ್ಬಳದ್ ಮದ್ವೆ ಆಗಿತ್ತು, ಇನ್ನೊಬ್ಬಳದು ಮದ್ವೆ ಆಗಿರ್ಲಿಲ್ಲ. ನಾವು ಬಂದ್ಮೇಲೆ ದೊಡ್ಡ ಮಗಳು ಹುಟ್ಟಿದ್ಮೇಲೆ ಅವಳದ್ ಮದ್ವೆ ಆಗಿದ್ದು. ಅವಳು ಅದೇ ತರ ಟಾರ್ಚರ್ ಕೊಡೋದು. ಏನ್ ಹಿಂಗೆ ಕೆಲ್ಸ ಮಾಡೋದ್ ಬಿಟ್ಟು ಬರೀ ಮಲ್ಗೋದು ಕುಡೋದು ಇದೇನು. ನಮ್ಮ ಮನೆಯಲ್ಲಿ ಹೇಗಂದ್ರೆ ಈ ಕಡೆ ಗೊತ್ತಲ್ಲ ಗುರುಜಿ, ರೊಟ್ಟಿನೇ ಬೇಕು. ರೊಟ್ಟಿ ಅಂದ್ರೆ ಒಂದ್ ಡೇಕ 80ರಿಂದ 100 ರೊಟ್ಟಿ ಬೇಕಾಗ್ತಿತ್ತು ನಮ್ಮ ಮನೆಗೆ. ಅಂದ್ರೆ ನಮ್ ಜಾಯಿಂಟ್ ಫ್ಯಾಮಿಲಿ, ನಾನು, ನನ್ ಗಂಡ, ನಮ್ಮ ಮೈದನೆ ಹೆಂಡತಿ, ಅತ್ತೆ, ಹೆಣ್ಮಕ್ಳು ಇಬ್ರು, ಹೆಣ್ಮಗಳ ಗಂಡ. ಅವ್ರಿಗೆ ಹಾರ್ಟಿಂದ ಪ್ರಾಬ್ಲಮ್ ಇತ್ತು, ದೊಡ್ಡ ಹೆಣ್ಮಗಳಿಗೆ. ಅವರು ಇಲ್ಲೇ ಇದ್ರು. 2 ಅಜ್ಜಿತದ ಆಳುಗಳು. ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ಅಷ್ಟು ಬೇಕಾಗ್ತಿತ್ತು. ಆದ್ರೂ ಪರವಾಗಿಲ್ಲ ಅಂತೆಲ್ಲ ಅನುಸರಿಸ್ಕೊಂಡು ಹೋದೆ. ಆದ್ರೆ ದಿನ ಕಿರಿಕಿರಿ ಜಾಸ್ತಿ ಆಗ್ತಾ ಹೋಯ್ತು. ಇವ್ರು ನಮ್ಮ ಮನೆಯವರು ಇರ್ಲಿ ಬಿಡು, ಬಾಳ್ ತಲೆ ಕೆಡಿಸ್ಕೋಬೇಡ, ಅವ್ರ ಹಾಗೆ ಅನ್ನೋದು. ಇವ್ರು ಅವ್ರ ಕೆಲ್ಸಕ್ಕೆ ಅವ್ರು ಹೋಗೋದು ಮಾಡೋರು. ಆಮೇಲೆ ಎಷ್ಟೊಂದ ಸೈತ್ಗಳು. ಅವಾಗ ನಮ್ಮ ಅತ್ತೆ ಏನ್ ಮಾಡ್ತಾ ಇದ್ರು, ಅವಳು ವರದಕ್ಷಿಣೆ ಕೊಟ್ಟಿದ್ದಾಳೆ, ಚಿಕ್ಕವಳು, ನನ್ನ ಮೈದನೇ ಹೆಂಡತಿ. ಅವಳನ್ನ ಒಂದ್ ಸ್ವಲ್ಪ ಜಾಸ್ತಿ ಕೆಲ್ಸ ಹಚ್ಚೋದಿಲ್ಲ, ಅವಳನ್ನ ಚಲೋ ನೋಡ್ಕೊಳ್ಳೋದು. ಅಂದ್ರೆ ಎಲ್ಲ ಪ್ರತಿಯೊಂದು ಕೆಲ್ಸ ನಾನ ಮಾಡ್ಬೇಕು, ಮಾಡಿದ್ರು ನೀನ್ ಏನು ಮಾಡಲ್ಲ, ಈ ರೀತಿ ಮಾಡ್ತಾ ಇದ್ರು. ಬಟ್ ನನ್ಗೂ ಏನ್ ಹಂಗಂತೇನ್ ಕಳ್ಸಿಲ್ಲ. ಆದ್ರೆ ದುಡ್ಡು ಕೊಟ್ಟಿರ್ಲಿಲ್ಲ. ನನ್ಗೆ 18 ತೊಲೆ ಬಂಗಾರ ಹಾಕಿ ಕಳ್ಸಿದ್ರು. ಆದ್ರೂ ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅನ್ನೋದೊಂದು ಬೇಜಾರಿತ್ತು. ಬಟ್ ನಮ್ಮ ಅತ್ತೆ ಅವ್ರಿಗೆ ಏನಂತಿದ್ರು, ನಮ್ಮ ಮನೆಯವ್ರಿಗೆ ನನ್ನನ್ನ ಮದುವೆ ಆಗ್ಬೇಡ ಅಂತ ಅಂದಿದ್ರಂತೆ. ನನ್ಗೂ ಗೊತ್ತಿಲ್ಲ ಅದು. ಅಂದ್ರೆ ಬೇಡ, ಇನ್ನು ಅವಳು ಈಗ ಕಲ್ತಿದ್ದಾಳ, ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳೋ ಇಲ್ಲೋ, ಬೇಡ ಅಂತ ಅಂದಿದ್ರಂತೆ. ನಮ್ಮ ಮನೆಯಲ್ಲಿ ಬಂದು ನೋಡಿ ಹೋಗಿ ಯಾಕೋ ಬೇಡ ಅಂತ ಅಂದಿದ್ರು. ಇವ್ರು ಬಿಡ್ಲೇ ಇಲ್ಲ. ಒಂದ್ 4 ತಿಂಗಳು ಪದೇ ಬಂದು ನಾನ್ ಮದ್ವೆ ಆದ್ರೆ ಉಳ್ನೆ ಆಗ್ತೀನಿ ಅಂತಂದ್ ಮನೆಯಲ್ಲಿ ಏನೋ ಅವ್ರ ಅಮ್ಮಗ ಹೇಳಿದ್ರಂತ. ಮತ್ ನಮ್ಮ ಮನೆಯಲ್ಲಿ ಇರ್ಲಿ ಬಿಡು, ಒಳ್ಳೆ ಹುಡುಗ ಅಂತಂದು ಮದ್ವೆ ಮಾಡ್ಕೊಟ್ರು. ನಮ್ಮ ಮನೆಯವ್ರಿಗೇನ್ ಪ್ರಾಬ್ಲಮ್ ಇಲ್ಲ ಗುರುಜಿ. ನಂಗೆ ಅತ್ತೆ, ನಮ್ಮ ಚಿಕ್ಕವಳು ನಾದ್ನಿ ಇದ್ದಾಳ, ಅವಳು ನಮ್ಮ ಮೈದ್ನ ಅಂತೂ ಇಷ್ಟು ಬಾಯಿಗೆ ಬಂದಂಗ ಬೈದು. ಬಟ್ ನಿಮ್ ಗಂಡ ಏನೋದ್ರು ಕೇಳಲ್ವಾ? ಅವ್ರು ಇಲ್ಲಾರ್ದಾಗ ಬೈಯೋದು, ಅವ್ರು ಬಂದ್ಮೇಲೆ ಮತ್ತೆ ಸುಮ್ನೆ ಇದ್ದು ಬಿಡೋದು. ಅವ್ರಿಗೆ ಹೇಳಿದ್ರೆ ನಾನ್ ಹೇಳೋದು, ಎಲ್ಲ ತಲೆಗೆ ಹಾಕೊಂಡು ಸುಮ್ನೆ ಜಗಳ ಬೇಡ, ಇರ್ಲಿ ಬಿಡು, ನೀನ್ ಕೇಳದವ್ರ ತರ ಇದ್ ಬಿಡು, ಆ ತರ ಹೇಳೋರು. ಆಯ್ತು ಬಿಡು ಅಂತಂದ ಅನ್ಸರ್ಸ್ಕೊಂಡ್ ಹೋದೆ. ಮೊದ್ಲೇ ಪ್ರೆಗ್ನೆಂಟ್ ಆದೆ. ಅವಾಗ ನಂಗೆ ಪ್ರೆಗ್ನೆಂಟ್ ಆದ ಟೈಮ್ದಲ್ಲಿ ಏನಾಯ್ತಂದ್ರೆ ನಂಗೆ ಕಣ್ಣು ಕಾಣ್ತಿರ್ಲಿಲ್ಲ ಗುರುಜಿ. ಏನೋ ವೀಕ್ನೆಸ್ ಅಂತ ನಂಗೆ ಕಣ್ಣ ಕಾಣ್ತಿರ್ಲಿಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ನಮ್ಮತ್ತೆ, ತೋರ್ಸ್ಕೊಂಡ್ ಬಂದ್ವಿ. ಆದ್ರೂ 7ನೇ ತಿಂಗಳು 6 ಮಂತ್ ಮುಗಿದು 7 ಮಂತ್ ಸ್ಟಾರ್ಟ್ ಆಯ್ತು. ಫುಲ್ ಕಣ್ ಕಾಣ್ತಿರ್ಲಿಲ್ಲ. ಆದ್ರೆ ರಾತ್ರಿ ಹೊತ್ತು ಕಣ್ ಕಾಣ್ತಿರ್ಲಿಲ್ಲ ನಂಗೆ ಜಾಸ್ತಿ. ಅಂದ್ರೆ 5 ಗಂಟೆಗೆ ಎಲ್ಲ ಪಟಾಪಟ ಅಡಿಗೆ ಮಾಡ್ಬಿಟ್ಟು ಎಲ್ಲ ಮಾಡಿಟ್ಟು ಕೊಡ್ಬೇಕಿತ್ತು. ಆಮೇಲೆ ಅವರು ಊಟ ನಂಗೆ ಅಂದ್ರೆ ಕಣ್ ಕಾಣ್ತಿರ್ಲಿಲ್ಲಲ್ಲ, ಊಟ ಅವರೇ ಹಾಕಿ ಕೊಡ್ಬೇಕಿತ್ತು ಮನೆಯಾಗೆ ಯಾರಾದ್ರು. ನಮ್ಮ ಚಿಕ್ಕವಳನಾದ್ನಿ ಊಟ ಹಾಕಿ ಕೊಡಕ್ ಬಂದ್ರೆ ತಂದು ಒಂಥರ ನೀರ್ ಕೊಡ್ತಿರ್ಲಿಲ್ಲ. ಇನ್ನು ಒಂದ್ ಕೊಟ್ಲಂದ್ರೆ ವಾಪಸ್ ಕೇಳ್ತೇ ಇರ್ಲಿಲ್ಲ. ಆ ರೀತಿ ಮಾಡೋಣ. ನಾನು ಒಂದ್ 2 ದಿವ್ಸ 3 ದಿವ್ಸ ನೋಡಿದೆ. ಆಮೇಲೆ ನನ್ಗೆ ರಾತ್ರಿ ಊಟನೇ ಬೇಡ ಅಂತ ಬಿಟ್ಬಿಟ್ಟೆ. ಹೀಗಾಗಿ ತುಂಬಾ ನಂಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಗುರುಜಿ. ಆಮೇಲೆ 7 ತಿಂಗಳಾದ ನಂತರ ನನ್ ತವ್ರ ಮನೆಗೆ ಹೋಗ್ತಾರಲ್ಲ, ಸೀಮಂತ ಮಾಡಿಸ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಎಲ್ಲ ಚಲೋ ಇತ್ತು. ಆಮೇಲೆ ಡೆಲಿವರಿ ಆಯ್ತು. 5ನೇ ತಿಂಗಳ ಮತ್ತೆ
ಗಂಡ ಮನೆಗೆ ಕರ್ಕೊಂಡ್ ಬಂದ್ರು. ಅವಾಗ ನನಗೆ ಹೆಣ್ಮಗು ಆಗಿತ್ತು ಗುರುಜಿ. ನನ್ಗೆ ಹೆಣ್ಮಗು ಆಯ್ತು. ನನ್ ಸೇಮ್ ಪ್ರೆಗ್ನೆಂಟ್ ನಮ್ಮ ಮೈದನ್ ಹೆಂಡತಿನೂ ಅವಾಗ ಪ್ರೆಗ್ನೆಂಟ್ ಇದೆ. ಅವಳಿಗೆ 2 ತಿಂಗಳ ಮುಂಚೆ, ನಾನು 2 ತಿಂಗಳ ನಂತರ ಸೇಮ್ ಇಬ್ಬರದು. ಹೀಗಾಗಿ ಅವಳಿಗೆ ಗಂಡ್ ಮಗು ಆಯ್ತು. ಬಂದ ನಂತರ ನಿನ್ಗೆ ಹೆಣ್ಮಗು ಆಯ್ತು. ನಿಮ್ಗೇನು ನನ್ ಮಗುನ ಸೇರ್ತಿರ್ಲಿಲ್ಲ. ಮತ್ತೆ ನನ್ ಮಗುನ ಸೇರ್ತಿರ್ಲಿಲ್ಲ. ಗಂಡ್ ಮಗ ಅದಾನಂತ ಅವ್ಗೆ ಹಾಲ್ ಕುಡ್ಸೋದು ಇವಳಿಗೆ ಏನು ಇಲ್ಲ. ಊಟನ ಮಾಡಿಸ್ಬೇಕು, ಊಟನ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಇವಳನ್ನು ಹೊತ್ಕೊಳ್ಳುತ್ತಿರ್ಲಿಲ್ಲ. ಹೊತ್ಕೋಬೇಕು ನಾನು, ಇಲ್ಲ ಅಂದ್ರೆ ನಮ್ಮ ಮನೆಯವ್ರ ಎತ್ಕೋಬೇಕು. ಇರ್ಲಿ ಬಿಡು ಅಂತ ಅದು ಬಾಳ ಮನ್ಸಿಗೆ ಬೇಜಾರಾಗೋದು. ಹೆಣ್ಮಗುಗೆ ಬೆಲೆನೇ ಇಲ್ಲಲ್ವಾ ಅಂತ ಅನ್ಸೋದು. ನನಗೆ ಇಷ್ಟ ಇತ್ತು ಹೆಣ್ಮಗು ಅಂದ್ರೆ. ಆನಂತರ ಹಂಗ ಬೆಳ್ತಾ 1 ವರ್ಷ 2 ವರ್ಷ ಆಯ್ತಲ್ಲ, ಸ್ಕೂಲಿಗೆ ಹಾಕೋ ಟೈಮ್ ಬಂತು. 3 ವರ್ಷಕ್ಕೆ ಇಲ್ಲ ಇವಳನ್ನು ಆ ಸ್ಕೂಲಿಗೆ ಬೇಡ, ಅವನ್ನ ಈಗ ಸೀರಿಯಸ್ ಹಾಕೋಣ, ಇವಳನ್ನ ಇಲ್ಲೇ ಕಡಾಮಿಡನ್ ಕಳ್ಸೋಣ ಅಂತಂದ್ರು. ನಾನು ಅವಾಗ ಒಂದ್ ಸ್ವಲ್ಪ ಹಠ ಮಾಡಿದೆ. ಇಲ್ಲ, ಕಳ್ಸಿದ್ರೆ ಇಬ್ಬರನ್ನು ಕೂಡ ಅವನ್ನೆಲ್ಲ ಹಾಕ್ತಿರೋ, ನನ್ ಮಗಳನ್ನೂ ಅಲ್ಲೇ ಹಾಕ್ತಿರೋ, ಅವಳೇನು ಕಡಿಮೆ ಇಲ್ಲಲ್ಲ ಅಂತಂದೆ. ಆಯ್ತು ಅಂತ ಮನೆಯವರು ಇಲ್ಲ ಅಲ್ಲೇ ಆಯ್ತಾ ಹಾಕೋಣ ಅಂತಂದು ಹಾಕಿದ್ರು. ಸ್ಕೂಲ್ಗೆ ಹೋಗ್ತಾ ಬರ್ತಾ ಇದ್ದು. ಏನೋ ಒಂಥರ ಹೆಣ್ಮಗು ಅಂದ್ರೆ ನಮ್ಮ ಅತ್ತೆಗೆ ಒಂಥರ ನನಗೆ ಇಷ್ಟನೇ ಇರ್ತಿರ್ಲಿಲ್ಲ. ಏನ್ ಮಾಡಕ್ಕಾಗಲ್ಲ. ಮತ್ತೆ ಅದು ಆದ್ಮೇಲೆ 3ನೇ ವರ್ಷಕ್ಕೆ ಸೆಕೆಂಡ್ ಪ್ರೆಗ್ನೆಂಟ್ ಆಯ್ದೆ. ಅವಾಗ ಮತ್ತೆ ಸೇಮ್ ನನಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ ನೀವು ಜಾಸ್ತಿ ಕೆಲಸ ಮಾಡಬಾರ್ದು ಅಂತಂದ್ರು. ಅವಾಗ ಹಂಗಂತ ತಕ್ಷಣ ನಾನೇನ್ ಮಾಡಿದೆ, ಆಯ್ತು ಅಂತ ಹೇಳಿ ಮನೆಗೆ ಬಂದೆ. ಆಮೇಲೆ ರೊಟ್ಟಿ ಎಲ್ಲ ಒಲಿ ಮೇಲೆ ಮಾಡ್ತಾರಲ್ಲ ಗುರುಜಿ ಕಡೆ, ಅದೆಲ್ಲ ನಾನೇ ಮಾಡ್ಬೇಕು. ಅಂದ್ರೆ ಕೆಲ್ಸ ಅಂದ್ರೆ ಹಂಚ್ಕೊಂಡ್ ಮಾಡ್ಬೇಕಿತ್ತು. ನಾನು 1 ದಿವ್ಸ ರೊಟ್ಟಿ ಮಾಡಿದ್ರೆ ನಮ್ಮ ಮೈದನ್ ಹೆಂಡತಿ 1 ದಿವ್ಸ ಮಾಡ್ಬೇಕಿತ್ತು. ಹಿಂಗಾಗಿ ನನ್ಗ ರೊಟ್ಟಿನ ಮಾಡ್ಬೇಡ ಅಂತ ಅಂದಿದ್ರು ಸೆಕೆಂಡ್ ಪ್ರೆಗ್ನೆಂಟ್ ಇದ್ದಾಗ. ಅವಾಗ ನಾನೇನ್ ಆಯ್ತು ಬಿಡು ಅಂತಂದ್ ಸುಮ್ನಾಗೆ. ಅವರು ಇಲ್ಲ, 1 ದಿವ್ಸ ನೀನ್ ಮಾಡು, 1 ದಿವ್ಸ ನಾನ್ ಮಾಡ್ತೀನಿ ಅಂತಂದ್ಲು. ಆಯ್ತು ಬಿಡು ಅಂತಂದ ಮಾಡ್ತಾ ಇದ್ದೆ. ತುಂಬಾ ನಂಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತಾ ಇತ್ತು. ಮತ್ತೆ ಇಲ್ಲಿ ಲೋಕಲ್ ತೋರಿಸಿದ್ದು ಕಡಿಮೆ ಆಗ್ಲಿಲ್ಲ. ಮತ್ತೆ ಬಿಜಾಪುರಕ್ಕೆ ಹೋದೆವು, ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಅದೇ ಆಯ್ತು. ಆಮೇಲೆ ಮತ್ತೆ ಡೆಲಿವರಿಗೆ ಊರಿಗೆ ಹೋದೆ. ಮತ್ತೆ ಡೆಲಿವರಿಗೆ ಹೋದ್ಮೇಲೆ ಹೆಣ್ಮಗು ಅಂತಂದು ಆಯ್ತಲ್ಲ, 2ನೇದ್ದು ಹೆಣ್ಮಗು ಆಯ್ತು ನಂಗೆ. ಹೆಣ್ಮಗು ಆದ್ಮೇಲೆ ಅವ್ರಿಗೆ ತುಂಬಾ, ನಮ್ಮ ಅತ್ತೆಗೆ ತುಂಬಾ ಕೋಪ ಬಂತು. ಮತ್ತು ಹೆಣ್ಮಗು ಆಯ್ತಲ್ಲ, ಗಂಡ ಆಗ್ಲಿಲ್ಲ ಅಂತ ಅಂದ್ರು. ಆಯ್ತು ಬಿಡು ಸರಿ ಅಂತ ಅನ್ಕೊಂಡ್ ನಾನು ಸುಮ್ನಾದೆ. ಏನಂದ್ರು ಏನ್ ಕೇರ್ ಮಾಡ್ಲಿಲ್ಲ. ಅಂತಂದ್ರೆ ಅವ್ರೇನಂದ್ರು, ಇಲ್ಲ ಇನ್ನೊಂದು ಗಂಡ್ ಮಗು ಆಗ್ಲಿ, ನೀನು ಆಪರೇಷನ್ ಮಾಡಿಸ್ಕೋದ್ ಬೇಡ ಅಂತಂದ್ರು ನಮ್ಮತ್ತೆ. ನಮ್ಮ ಮನೆಯವರು ಹೌದಾ ಅವ್ರ ಅವ್ವ ಹೇಳಿದ್ಲ ಅಂತಂದ್ ಅವರು ಹ್ಞೂ ಅಂತಂದ್ರು. ಆಯ್ತು. ನಾನೇನಂದೆ, ಇಲ್ಲ ನಂಗೆ 2 ಮಕ್ಳು ಅಂದ್ರೆ ಇವಾಗ ನೀವ್ ಇರ್ತೀರಿ, ಮುಂದೆ ಸಾಕೋದ್ ನಾನಲ್ಲ, ನಾನು ನನ್ ಗಂಡ ಸಾಕೋದು. ಅದಕ್ಕಾಗಿ ನನ್ಗ ಇಷ್ಟ ಮಕ್ಳು ಸಾಕು. ನಂಗ ಪ್ರೆಗ್ನೆಂಟ್ ಆದ ತಕ್ಷಣ ಎಷ್ಟೊಂದು ಹೆಲ್ತ್ ಸಮಸ್ಯೆ ಇದೆ, ಬೇಡ ಅಂತಂದೆ. ನಾನು ಇಲ್ಲ ಮಾಡಿಸ್ಬೇಡ ಅಂತಂದೆ. ಇಲ್ಲ, ಹಠ ಮಾಡಿ ಆಪರೇಷನ್ ಮಾಡಿಸ್ಕೊಂಡೆ ಗುರುಜಿ. ನಾನು ಮಾಡಿಸ್ಕೊಂಡ್ಮೇಲೆ 7 ಹೆಣ್ಮಗಳು ಆದ್ಲಲ್ಲ, ಬಂದೆ. 5 ತಿಂಗಳ ನಂತರ ಬಂದ್ವಿ. ಬಂದ್ಮೇಲೆ ಆಮೇಲೆ ಮತ್ತೆ ಜಗಳ ಸ್ಟಾರ್ಟ್. ಹೆಣ್ಮಗಳಾಗಿದ್ದಾಳಲ್ಲ, 2 ಹೆಣ್ಣು, ಆಪರೇಷನ್ ಬ್ಯಾಡ ಅಂದ್ರು ಮಾಡಿಸ್ಕೊಂಡೆ. ಹಿಂಗೆ ಇನ್ನೊಂದ್ ಮದ್ವೆ ಮಾಡಿದ್ರೆ ಏನ್ ಮಾಡ್ತೀಯ, ಹಂಗ ಹಿಂಗ ಮಾತಾಡೋರು. ಇರ್ಲಿ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ, ನಂಗೇನು ಅಭ್ಯಂತರ ಇಲ್ಲ, ಮಾಡಿದ್ರೆ ಮಾಡಿ, ಮತ್ ನಾನ್ ನೋಡ್ಕೋಬೇಕಲ್ಲ, ಆತರ ಹೇಳಿದೆ. ಹೇಳಿದ್ಮೇಲೆ ಹಂಗೆ ಜಗಳ ಸ್ಟಾರ್ಟ್ ಆಯ್ತು. ಇಲ್ಲ, ಇಷ್ಟೊಂದ್ ಜಗಳ ಆದ್ರೆ ಬೇಡ, ನಾವು ತಗೊಂಡ್ ಬೇರೆ ಇರೋಣ ಅಂತಂದ್ರು ನಮ್ಮ ಮನೆಯವ್ರು. ಆಮೇಲೆ ನಮ್ಮ ಇದನ್ನ ಆಯ್ತು, ನಿಮ್ನ ತಗೊಂಡ್ ಬೇರೆ ಇರೋ ಅಂತಂದ್ರು. ಆಮೇಲೆ
ಆಸ್ತಿ ಪಾಲಾಗ್ಬೇಕಲ್ಲ ಗುರುಜಿ. ಹ್ಮ್ ಅವಾಗ ನಿಮ್ಗ ಗಂಡ್ ಮಕ್ಳಿಲ್ಲ, ಹೆಣ್ಮಕ್ಳು ಅದಾರ, ನಾವ್ ಆಸ್ತಿ ಕೊಡಲ್ಲ, ಏನ್ ಮಾಡ್ತೀರಿ ಮಾಡ್ಕೋರಿ ನೀವು ಅಂತ ಅಂದ್ರು. ಅಂದ್ರೆ ಆಸ್ತಿ ಅಂದ್ರೆ ನಮ್ಮ ಮನೆಯವ್ರ ಅಪ್ಪ ಅಮ್ಮ ಅದ್ದ ಆಸ್ತಿ ಅಲ್ಲ ಇದು. ಹ್ಮ್ ಅಂದ್ರ ನಮ್ಮ ಅತ್ತೆ ತವ್ರ ಮನೆ ಆಸ್ತಿ, ಅವ್ರಿಗೆ ಗಂಡ್ ಮಕ್ಳು ಇರ್ಲಿಲ್ಲ, ಇವ್ರು ನಮ್ಮ ಮನೆಯವ್ರನ್ನ ದತ್ತಕ್ ತಗೊಂಡಿದ್ರು. ಹ್ಮ್ ಹೀಗಾಗಿ ಇವ್ರು ಆಲ್ರೆಡಿ ಅವರು 12 ಎಕರೆ ಆಸ್ತಿ ಮಾಡಿದ್ರಿ ಇವ್ರಿಗೆ. ಹ್ಮ್ ಅದು ಹೆಂಗಾಗಿತ್ತಂದ್ರೆ ಅದನ್ನ ವ್ಯವಸಾಯ ಮಾಡ್ತಿರ್ಲಿಲ್ಲ. 4 ಎಕರೆ ಅಷ್ಟೇ ವ್ಯವಸಾಯ ಮಾಡ್ತಿದ್ರು, ಉಳಿದಿದ್ದೆಲ್ಲ ಕಂಟಿ ಬೆಳೆದಿತ್ತು ಗುರುಜಿ ಅದಕ್ಕೆ. ಹ್ಮ್ ಹೀಗಾಗಿ ನನ್ನ ಆಮೇಲೆ ಅಪ್ಪನ ಆಸ್ತಿ ಅಂತ ಎಲ್ಲಾ ಕೂಡ್ಸಿದ್ರೆ ನಮ್ಗೆ ಬರೋದು 18 ಎಕರೆ ಬರ್ಬೇಕಿತ್ತು. ಬಟ್ ಅವ್ರು ಕೊಡುದಿಲ್ಲ ಅಂತಂದ್ರು, ಹೆಣ್ಮಕ್ಳು ಅದಾರ ಕೊಡುದಿಲ್ಲ ಅಂತ. ಅದು ಎಲ್ಲಾ ಹಿರಿಯರು ಕೂಡಿ ಎಲ್ಲಾ ಜಗಳ ಆಯ್ತು. ರಾತ್ರಿ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಗುರುಜಿ. ಏನೂ ಕೊಡಂಗಿಲ್ಲ ಅಂತಂದ್ರು. ಒಂದು ಇವ್ರಿಗೆ ಏನ್ ಮಾಡಾಕತ್ತೀರಿ, ಇವ್ರಿಗೆ ನಾವ್ ಮೇಲ್ ರೂಮ್ ಇದ್ದು, ನಾ ರೂಮಲ್ಲಿ ಮಲ್ಕೊಂಡಿದ್ದೆ. ನೈಟ್ ಹೊತ್ತು ಇವ್ರನ್ನ ಕರೆದು, ಇಲ್ಲ ನಾವು ಹೊಲ ಕೊಡಲ್ಲ, ನೀನು ನಾನು ನಿಮ್ಗೆ ಹೊಲನು ಮಾಡಲ್ಲ, ಏನು ಮಾಡಲ್ಲ, ನೀನು ಅವಳನ್ನ ಬಿಟ್ಬಿಡು, ಹಾಗೆ ಹೀಗೆ ತಲೆ ತುಂಬೋರು. ನಾನು ಕೇಳಿಸ್ಕೊಂಡೆ ಗುರುಜಿ. ಕೇಳಿಸ್ಕೊಂಡು ನಾನು ಕೆಳಗ್ ಬಂದೆ. ಯಾಕೆ ಈಗ ಹೀಗ್ ಮಾಡ್ತೀರಿ, ನಾ ಏನ್ ತಪ್ಪು ಮಾಡಿದ್ದು, ಹೆಣ್ ಹುಟ್ಟಿದ್ದೆ ತಪ್ಪ ನನ್ಗ? ನಾನೇನ್ ತಪ್ಪು ಮಾಡಿಲ್ಲಲ್ಲ, ನಾ ಏನ್ ಹೊಟ್ಟೆಲ್ ಮಾಡಿ ಹಾಕೊಳ್ಳೋದಲ್ಲ, ದೇವ್ರು ಕೊಟ್ಟಿದ್ದು. ಅದಕ್ಕಾಗಿ ಹಿಂಗಾಗಿ ಆಮೇಲೆ ಏನಾಯ್ತು, ಜಗಳ ಆಗಿ ಇವ್ರೇನಂದ್ರು, ಇವ್ರ ಜೊತೆನೂ ಜಗಳ. ಅಂದ್ರ ನಾ ಬರಾನ ಇವ್ರು ನನ್ ಪರವಾಗಿ ಮಾತಾಡ್ಬೇಕಲ್ಲ ಹೋಗಿ. ಅವಾಗ ಹೌದು ನಮ್ಗೆ ಹೆಣ್ಮಕ್ಳು ಇದ್ರೆ ಮತ್ತೆ ಯಾವ್ದಾದ್ರು ಮಕ್ಕಳಲ್ಲ ಅಂತಂದ್ರು. ಜಗಳ ಆಯ್ತು. ರಾತ್ರಿ ನಿಮ್ ಮನೇಲಿ ಇರಬೇಡ ಅಂತಂದು ನಮ್ಮ ಅತ್ತೆ ಹೊರಗ್ ಹಾಕ್ಬಿಟ್ರು. ಬೆಳಿಗ್ಗೆ 4 ಗಂಟೆ ಸುಮಾರಿಗೆ 4 ಗಂಟೆ ಸುಮಾರಿಗೆ ನಾವು ಹೋದಿವಿ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಗುರುಜಿ. ಉಟ್ಟು ಬಟ್ಟೆ ಮೇಲೆ ಹೋದಿವಿ. 2 ಚಿಕ್ಕ ಮಕ್ಕಳು, 7 ತಿಂಗಳ ಮಗು ಸಣ್ಣವಳು, ದೊಡ್ಡವಳು 3.5 ವರ್ಷ ಅವಳಿಗೆ. ಎಲ್ಲಿ ಹೋಗ್ಬೇಕಂತಂದ್ರು ನಮ್ ಕಡೆ 1 ರೂಪಾಯಿ ದುಡ್ಡಿರ್ಲಿಲ್ಲ ಗುರುಜಿ, ದುಡ್ಡಿರ್ಲಿಲ್ಲ. ಹೀಗಾಗಿ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಇವ್ರೇನಂದ್ರು, ಇಲ್ಲ ಇಷ್ಟೊಂದ್ ಕಷ್ಟದಲ್ಲಿ ಹೆಂಗಿರೋದು, ಯಾರ ಮನೆಗೆ ಹೋಗೋದು, ಅಲ್ಲಿ ನಮ್ ತವ್ರ ಮನೆಗೆ ಹೋದ್ರೆ ಜಗಳಾಡಿ ಹಿಂಗ್ ಹೊರಗ್ ಹಾಕಾರಂತ, ಅಲ್ಲಿ ಮರ್ಯಾದೆ ಪ್ರಶ್ನೆ, ಅಲ್ಲಿ ಹೋಗುದ್ ಬೇಡ ಅಂತಂದ್ರು. ಅವ್ರಿಗೆ ಹೇಳೋದು ಬೇಡ ಅಂತ ಹೇಳಿಲ್ಲ. ಇಲ್ಲೆಲ್ಲ ಕೊಲ್ಲ ನಮ್ಮ ಅಕ್ಕ ಮನೆ ಇತ್ತು, ಅಲ್ಲಿ ಹೋಗೋಣ ಅಂತಂದ. ಇಲ್ಲಿಂದ ಒಂದು 18 ಕಿಲೋಮೀಟರ್ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡು ಹೋದಿವಿ. ಆದ್ರೆ ದುಡ್ಡು ಇಲ್ಲಲ್ಲ, ಆಟೋಕ್ ಹೋಗ್ಬೇಕಂದ್ರೆ ದುಡ್ಡು ಬೇಕು. ನಡ್ಕೊಂತ ಹೋಗ್ತಾ ಇದ್ವಿ. ಅವಾಗ ಇವ್ರೇನಂದ್ರು, ಇಷ್ಟೊಂದು ತ್ರಾಸಾಗಿ ಅನುಭವಿಸೋದಕ್ಕಿಂತ ಎಲ್ಲಾದ್ರೂ ಸಾಯೋದ್ ಬಿಟ್ರು ಅಂತಂದ್ರು. ನಾನೇನಂದೆ, ಅವ್ರಷ್ಟೊಂದು ಹೆಣ್ಮಕ್ಳು ಅಂತ ನಮ್ಗ ಹಿಂಸೆ ಕೊಟ್ಟಿದಾರ, ಅಷ್ಟೊಂದು ನಮ್ಗ ಚುಚ್ಚು ಮಾತಾಡಿದಾರ, ಅವ್ರ ಮುಂದ್ ಬದುಕಿ ತೋರ್ಸೋಣ, ಸಾಯೋದ್ ಯಾಕ ಅಂತ ನಾನಂದೆ. ನನ್ ಕೊಟ್ಟ ಗೋಲ್ಡ್ನು ಅವ್ರ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ನಾ ಎಲ್ಲಾನು ಮನೆಯಲ್ಲಿ ಬಿಟ್ಟು, ಉಟ್ಟು ಬಟ್ಟೆ ಹೇಗಿದ್ದೀವೋ ಆಗ ಎದ್ದು ಹೋಗಿದ್ವಿ. ಆಮೇಲೆ ಆಟೋದ ಹೇಳಿ ಅಲ್ಲಿ ಊರಿಗೆ ಹೋಗಿ ದುಡ್ಡು ಕೊಡ್ತೀವಿ ಅಂತಂದು ಆಟೋ ತಗೊಂಡು ಅಕ್ಕನ ಮನೆಗೆ ಹೋದಿವಿ. ಅಲ್ಲಿ ಇದ್ದೀವಿ ಗುರುಜಿ. ಆಮೇಲೆ ಅಲ್ಲಿ ಇದ್ದೀವನ ಇವ್ರ ಫ್ರೆಂಡ್ಸ್ ಎಲ್ಲ ಬಂದು ನೀವು ಊರಿಗೆ ಬರ್ರಿ, ಹಿಂಗಾಕ್ ಮಾಡ್ತೀರಿ, ಬಂದು ಎಲ್ಲಿ ಇರ್ಬೇಕು, ನಾವು ಬೇಡ ಅಂತ ಕಳ್ಸಿದಾರೆ, ಏನು ಕೊಡುದಿಲ್ಲ ಅಂತ ಹೇಳಿದಾರೆ, ಎಲ್ಲಿರ್ಬೇಕು? ಹಿಂಗಾಗಿ ಆಮೇಲೆ ಏನ್ ಮಾಡಿದ್ವಿ, ಆಯ್ತು ಅಂತಂದು ಇವ್ರೊಬ್ರು ಬಂದ್ರು. ಇಲ್ಲ ನೀವು ಬೇರೆ ಅಡಿಗೆ ಅಷ್ಟ್ ಬೇರೆ ಮಾಡ್ಕೊಂಡಿರ್ರಿ ಅಂತಂದ್ರು. ಬಾಡಿಗೆ ಮನೆ ಮಾಡಿ ಆಯ್ತಂತ ಬಾಡಿಗೆ ಮನೆ ಮಾಡಿದ್ವಿ. ಅಡಿಗೆ ಮಾಡ್ಕೊಂಡಿದ್ವಿ. ಅಲ್ಲಿ ಅಂದ್ರೆ ಸಂತಿ ತರ್ಬೇಕಲ್ಲ ರೇಷನ್, ಅವಾಗ ಸ್ವಲ್ಪನ ಕೊಡ್ತಾ ಇದ್ರು. ವಾರಕ್ಕೆ ಆದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಇಲ್ಲ. 2 ಮಕ್ಳು ಕರ್ಕೊಂಡು ನಾನು ಇದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ, ಆ ರೀತಿ ಆಯ್ತು. ಅಂದ್ರೆ ನೀವು ಗಂಡನ ಮನೆಗೆ ಬಂದ್ರಿ ವಾಪಸ್ಸು? ಗಂಡನ ಮನೆಗೆ ಬಂದಿವಿ ಗುರುಜಿ. ನಾನು ನನ್ ಗಂಡ ಸಪರೇಟ್ ಆಗಿ ಬಾಡಿಗೆ ಮನೆಯಲ್ಲಿ ಇದ್ವಿ. ಅವಾಗ ಇವ್ರು ಅಂದ್ರೆ ಏನ್ ಮಾಡಿದ್ರು ಅವ್ರ ಕಡೆನ ದುಡ್ಡು ಕೊಡ್ಬೇಕಿತ್ತು. 1 ರೂಪಾಯಿ ಇದ್ರೂ ಲೆಕ್ಕ ಅವ್ರಿಗೆ ಕೊಡ್ಬೇಕಿತ್ತು. ಹಾಗಾಗಿ ಏನ್ ಮಾಡಿದ್ವಿ, ಈಗ ಬೇರೆ ಇದ್ವಿ. ಬೇರೆ ಇರೋಣ ಮತ್ತೆ ಸಂತಿ ತರ್ಬೇಕಲ್ಲ, ಎಲ್ಲರಿಗೆ ರೇಷನ್ ತಂದು ಕೊಡ್ಬೇಕಲ್ಲ. ನನಗೆ ಎಷ್ಟು ಕೊಟ್ರಲ್ಲಿ ಅಷ್ಟರಲ್ಲೇ ಮಾಡ್ತಿದ್ದೆ. ಒಂದೊಂದ್ ಸಾರಿ ಮಕ್ಕಳು ಅಂದ್ಮೇಲೆ
ಹಾಲು ಅದು ಇದು ಬೇಕಾಗುತ್ತಲ್ಲ. ಹಾಗಾಗಿ ಇವರು ಇಲ್ಲ ಸಂತೆ ಇದಾಗ ಇಲ್ಲ ನಾವು ಅಷ್ಟೊಂದು ಕೊಡಕ್ಕಾಗಲ್ಲ, ಇಲ್ಲೇ ಬಂದಿರ್ರಿ ಅಂತಂದ್ರು. ಮತ್ತೆ ವಾಪಸ್ ಹೋದ್ವಿ ಗುರುಜಿ ಮನೆಗೆ. ಅಲ್ಲೇ ಕೂಡಿದ್ದ ಮೇಲೆ ಅವಾಗ ಏನಂದ್ರು, ಇಲ್ಲ ಹೊಲನ ಎಲ್ಲ ಡಿವೈಡ್ ಮಾಡ್ಕೊಳ್ಳೋಣ, ಬೇಡ ನೀವು ತಗೊಂಡಿರೋರಂತೆ ಅಂತಂದ್ರು. ನಂದು ಎಲ್ಲಾರನು ಕರೆದು, ಅಂದ್ರೆ ಊರಲ್ಲಿ ಇರ್ತಾರಲ್ಲ ಹಿರಿಯರ, ಒಂದಿಬ್ಬರನ್ನ ಕರೆದ್ರು. ನಮ್ಮ ಅಂತಂಬ್ರ ಅಂತಾರಲ್ಲ ಆತರ, ಅವ್ರನ್ನೇ ಕರೆದ್ರು. ಅವರು ಇಲ್ಲ ನಿಮ್ಗ ಗಂಡ್ ಮಕ್ಳು ಇಲ್ಲ, ಹೆಣ್ಮಕ್ಳು ಇದಾರೆ, ಅವ್ರೆಷ್ಟು ನಿಮ್ಮ ಹೆಸರ್ಲೆ ಅಜ್ಜ ಮಾಡ್ಯಾನಲ್ಲ ಅದನ್ನಷ್ಟ ತಗೊಳ್ದು, ಅಪ್ಪನ ಆಸ್ತಿನೂ ಕೊಡಲ್ಲ, ಅಂದ್ರೆ ನಮ್ಮ ಅತ್ತೆ ಹೆಸರ್ಲೇನೂ ಇತ್ತು 12 ಎಕರೆ, ಅದನ್ನೂ ಕೊಡಲ್ಲ ಅಂತ ಅಂದ್ರು. ಅವಾಗ ಆಯ್ತು ಅಷ್ಟಾದ್ರೂ ಕೊಡ್ಲಿ ಬಿಡು ಅಂತಂದ ತಗೊಂಡಿವಿ. ಆದ್ರೆ ನಮ್ಮ ಹೊಲದಲ್ಲಿ ಏನೋ ಬೆಳೆ ಬೆಳಿತಿರ್ಲಿಲ್ಲ, ಕಂಟಿ ಬೆಳೆದಿತ್ತು ಅಂತ ಹೇಳಿದ್ನಲ್ಲ ಗುರುಜಿ. ಅವಾಗ 4 ಎಕರೆ ಅಷ್ಟೇ ಇತ್ತು. ಅವಾಗ ಅದು ಅಷ್ಟೊಂದ್ ನೀರ್ ಚಲೋ ಇರ್ಲಿಲ್ಲ, ಅಂದ್ರ ಹೊಲಕ್ಕ ನೀರ್ ಹಸುವಷ್ಟು ನೀರ್ ಇರ್ಲಿಲ್ಲ. ಅವಾಗ ಒಂದ್ ಸ್ವಲ್ಪ ಬರಗಾಲ ಇತ್ತಲ್ಲ ಅದೇ ಟೈಮ್. ಅಂದ್ರೆ ಮತ್ತೆ ಜಗಳ ಆಗಿ ಹುಟ್ಟುಬಿಟ್ಟೆಲ್ಲೇ ಮತ್ತೆ ಹೊರಗೆ ಬಂದ್ವಿ. ಅಂದ್ರೆ ಏನೂ ಕೊಡ್ಲಿಲ್ಲ ಮನೆಯಲ್ಲೆಲ್ಲ. ಸಿಕ್ಕಾಬಿಟ್ಟೆ ಅಕ್ಕಿ ಇತ್ತು, ಸಕ್ಕರೆ ಎಲ್ಲಾ 2 ಕ್ವಿಂಟಲ್ 3 ಕ್ವಿಂಟಲ್ ಜೋಳ ಎಲ್ಲ ಇದ್ದು, ಏನು ಕೊಡದೆ ನಾವು ಅಷ್ಟೇ ಬಂದ್ವಿ. ಅವಾಗ ಊಟಕ್ ಬೇಕಲ್ಲ ಹೊರಗ್ ಬಂದ ತಕ್ಷಣ. ಮಂದಿ ಎಲ್ಲಾರು ನೋಡಿ ಹಳ್ಳಿಯಲ್ಲಿ ಹೆಂಗ್ ಮಾಡ್ತಾನಂದ್ರ ಆಜು ಬಾಜುದವ್ರು ಸ್ವಲ್ಪ ತಗೋ ಅಂತ ಕೊಡ್ತಾರಲ್ಲ, ಆ ರೀತಿ ಕೊಡಕ್ ಬಂದ್ರು. ನಾನ್ ಬೇಡ ಅಂತಂದ, ನಂಗ ಬಾಳ ತುಂಬಾ ನೋವಾಯ್ತು. ಬೇಡ ಅಂತಂದ, ಯಾರ್ ಕಡೆನೂ ಏನ್ ಬೇಡ ಅಂತಂದೆ. ಅವಾಗ ಏನ್ ಮಾಡಿದ್ರು, ನಂಗ್ ಕಸ ಹೊಡ್ಯಕ್ಕೂ ಕಸಬರ್ಗಿಲ್ಲ, ಅಡಿಗೆ ಮಾಡಕ್ ಹಂಡಿನೂ ಇಲ್ಲ. ಆಮೇಲೆ ಇವ್ರಿಗೆ ಹೋಗಿ ಏನ್ ಮಾಡಿದ್ರು, ಇಲ್ಲ ನಮ್ ತವ್ರ ಮನೆಯವ್ರು ಕೊಟ್ಟಿದ್ದಾದ್ರು ತರ್ತೀನಿ ಅಂತಂದ್ ತಗೊಂಡ್ ಬಂದ್ರು. ತಗೊಂಡ್ ಬಂದ್ಮೇಲೆ ಅಷ್ಟ ಅಲ್ಪ ಸ್ವಲ್ಪ ಇದ್ದಿದ್ರಲ್ಲೇ ಮಾಡ್ಕೊಂಡಿರ್ತಿದ್ವಿ. ಆಮೇಲೆ ಏನ್ ಮಾಡಿದ್ರು, ಹೊಲ ಎಲ್ಲಾ ಸ್ವಚ್ಛ ಮಾಡಿಸ್ಬೇಕಲ್ಲ ಗುರುಜಿ. ಸಾಲ ಮಾಡ್ಕೊಂಡು ಡೈಲಿ ಹೊಲಕ್ ಹೋಗ್ತಾ ಇದ್ರು, ನಾನ್ ಮಕ್ಕಳು ನೋಡ್ಕೊಂಡ್ ಮನೇಲಿ ಇರ್ತಿದ್ದೆ. ಆಮೇಲೆ ಅವಾಗ ಟೆನ್ಷನ್ ಜಾಸ್ತಿ ಆಗಿದ್ದು, ಅವಾಗ BP ಲೋ ಆಗ್ತಾ ಇತ್ತು. ಒಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇದೆಲ್ಲಾ ಟೆನ್ಷನ್ ಆಗಿ ಯಾವಾಗಾದ್ರೂ ನಾವು ಹೆಣ್ಮಕ್ಳು ಅವ್ರ ಏನ್ ಮಾಡ್ತಾರೆ, ನಮ್ಮ ಅತ್ತಿಗೆ ಅದೊಂದು ಭಾವನೆ, ಹೆಣ್ಮಕ್ಳು ಅವಳಿಗೆ ಯಾಕೆ ಆಸ್ತಿ ಬಿಡೋದು. ಈಗಾದ್ರೂ ಹೆಣ್ಮಕ್ಳು ಇದಾರೆ, ಅವ್ರ ಯಾರಿಗಾರ ಮಾಡ್ತಾರ, ಎಲ್ಲಾರ ರಿಲೇಟಿವ್ ಒಳಗ ಇವ್ರ ಮದ್ವೆ ಮಾಡಿ ತಾನ ಆಸ್ತಿ ಮಾಡ್ಕೋಬೇಕಂತ ಅವ್ರ ಪ್ಲಾನ್. ಆದ್ರೆ ಚಲೋ ಎಜುಕೇಶನ್ ಕೊಟ್ಟು ನನ್ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಲಿ ಅನ್ನೋದು ನನ್ನ ಆಸೆ. ಇನ್ನಾದ್ರೂ ಅವ್ರು ಯಾವಾಗಿದ್ರು ನಂಗೆ ಎಷ್ಟೋ ಹೆಲ್ತ್ ಸಮಸ್ಯೆ ಆದ್ರೂ ಮಗನಿಗೆ ಕೂಡ ಊಟ ಮಾಡ್ಬ ಅಂತ ಕರೆಯಲ್ಲ ಗುರುಜಿ. ಆಮೇಲೆ ನಾವು ಬೇರೆ ಡಿವೈಡ್ ಆದ್ಮೇಲೆ ಒಂದ್ ಮನೆ ಕಟ್ಟಿಸ್ಕೊಂಡಿವಿ. ಮನೆ ಕಟ್ಟಿಸ್ಕೊಂಡು ಅಂದ್ರ ಸಾಲ ಮಾಡಿ ಮನೆ ಕಟ್ಟಿಸ್ಕೊಂಡು ಈಗ ಅದನ್ನ ಸಾಲ ಎಲ್ಲ ತೀರ್ಸಿ ಎಲ್ಲ ಚೆನ್ನಾಗಿದ್ದೀವಿ. ಬಟ್ ನಂಗೆ ಹೆಲ್ತ್ ಇಶ್ಯೂ ಬಾಳ ಆಗ್ತದೆ. ನಂಗ ಮನ್ಸಲ್ಲಿ ಅದೊಂದು ಹೆಣ್ಮಗು ಎಷ್ಟು ಕೀಳಾಗಿ ನೋಡ್ತಾರಲ್ಲ ಅನ್ನೋದೊಂದು ಬೇಜಾರಾಗ್ತಿದೆ ಗುರುಜಿ. ನಾನು ಏನ್ ಮಾಡ್ಬೇಕಂತ ಹೇಳಿದ್ದೆ. ಈಗ ನೀವು ಸಪ್ರೇಟ್ ಇದ್ದೀರಾ? ಸಪ್ರೇಟ್ ಇದ್ದೀವಿ. ಏನಾದ್ರೂ ಇದ್ರೆ ಬರ್ತಾರೆ, ಏನೇನೋ ಅಂತಾರೆ, ಹೋಗ್ತಾರೆ. ನಿಮ್ಗೆ ಹೆಣ್ಮಕ್ಳು ಗಂಡ್ ಮಕ್ಳಿಲ್ಲ, ಅದೊಂದು ಚುಚ್ಚಿ ಮಾತಾಡೋದು. ಹೆಣ್ಮಕ್ಳು ಹುಟ್ಟೋದು ತಪ್ಪ. ನಿಮ್ ಗಂಡನಿಗೆ ಇದ್ರ ಬಗ್ಗೆ ಬೇಜಾರಿದೆಯಾ? ಅವ್ರಿಗೆ ಬೇಜಾರಿದೆ. ಅವ್ರಪ್ಪ ನಾನೇ ಇರ್ಲಿ ಬಿಡು ಅಂತ ಮತ್ತೇನಾದ್ರೂ ಬರ್ಲಿ ಅಂತ ಅವರು ನೀನ್ ಬರ್ಲೇ ಬೇಡ ಅನ್ನೋ ಮಾತಿಗೆ ಮಾತಾಡ್ತಾರೆ. ಇಲ್ಲಿ ದೊಡ್ಡವ್ರಂದ್ರೆ ವಯಸ್ಸಾದ ಅವ್ರಂದ್ರೆ ನನ್ಗೆ ತುಂಬಾ ಪ್ರೀತಿ ಗುರುಜಿ. ನಾನು ಯಾವತ್ತಿದ್ರು ವಯಸ್ಸಾದವ್ರ ಮೇಲೆ ಕರುಣೆ ಪ್ರೀತಿ ಅಂತ ಅನ್ಕೊಂತಾರಲ್ಲ, ಆ ರೀತಿ ನಾನು ಸಾಯಿಬಾಬಾನ್ ಭಕ್ತಳು. ನಿಜವಾಗ್ಲೂ ಸಾಯಿ ಸೇವೆಯಲ್ಲಿ ಜಾಸ್ತಿ ತೊಡಕೋತೀನಿ. ನಾವೊಂದು ಟ್ರಸ್ಟ್ ಮಾಡ್ಕೊಂಡಿದೀವಿ ಇಲ್ಲೇ. ಎಲ್ಲರೂ ಹಿಂಗ ಸಮಾಜ ಸೇವೆ ಅಂತಾರಲ್ಲ, ಅನಾಥಾಶ್ರಮಕ್ಕೆ ಏನಾದ್ರು ಕೊಡೋದು, ಈ ರೀತಿ ಎಲ್ಲ ಮಾಡ್ತಿರ್ತೀವಿ. ಆದ್ರೆ ಬರೀ ಎಲ್ಲಿ ಹೋಗಲಿ ನಮ್ಮ ಹೆಣ್ಮಗ ಅಂದ್ರೆ ನಮ್ ಆದ್ಮಿಯರು, ನಮ್ಮ ಮೈದ್ನ, ನಮ್ಮ ಏನಿ ಅಷ್ಟ್ರು ಹೆಣ್ಮಕ್ಳು ಅದಾರಂತ ನನ್ ಜೊತೆ ಜಾಸ್ತಿ
ಕ್ಲೋಸ್ ಆಗಿರಲ್ಲ. ನಾನು ಎಷ್ಟೊಂದು ಅವ್ರಿಗೆ ಪ್ರೀತಿ ಕೊಡಕ್ ಹೋದ್ರು ನಂಗೆ ಅವರು ಮನ್ಸಲ್ಲಿ ಬೇರೆನೇ ಇದೆ ಗುರು. ಹೆಣ್ಮಕ್ಳು ಆಗಿದ್ದೆ ತಪ್ಪ ಗುರುಜಿ. ಅಲ್ಲವಾ, ಈಗ ಸರಿ ಆಯ್ತು, ನಿನ್ನ ದುಃಖ ನನ್ಗೆ ಅರ್ಥ ಆಗುತ್ತೆ. ಈಗ ಅವ್ರ ಮಾತುಗಳನ್ನ ನಿನ್ನೆ ಮೊನ್ನೆಯಿಂದ ಏನ್ ಕೇಳಿಸ್ಕೊಳ್ತಿಲ್ವಲ್ಲ ನೀನು? ಇಲ್ಲ ಗುರುಜಿ, ಆದ್ರೆ ಎಷ್ಟಂತ ಕೇಳೋದು, ಯಾವಾಗ ಅಲ್ಲವಾ, ನೀನ್ ಕೇಳಿಸ್ಕೊ, ನೀನ್ ಎಲ್ಲಿವರೆಗೂ ನನ್ನ ಮನೆ ಹತ್ರ ಬಂದು ಹೆಣ್ಣು ಮಗು ಗಂಡು ಮಗು ಹಿಂಗೆಲ್ಲ ಮಾತಾಡೋದಾದ್ರೆ ಬರಲೇಬೇಡ ಅಂತ ನೀನ್ ಇಲ್ಲಿವರೆಗೂ ಹೇಳೋದಿಲ್ವೋ? ಅಂಡ್ ಹಿರಿಯರು ಅನ್ನೋ ಗೌರವ, ಹಿರಿಯರು ಅಂದ್ರೆ ಏನೋ ಅರ್ಥ? ದೇಹಕ್ಕೆ ವಯಸ್ಸಾದ್ರೆ ಹಿರಿಯರ? ಅದು ನಿಜ ಗುರುಜಿ, ಆದ್ರೆ ಇಲ್ಲಿ ಊರಲ್ಲಿ ಇರತ್ತಾರಲ್ಲ ಒಂದಿಷ್ಟು ಜನ, ಇರ್ಲಿ ಬಿಡು ಹಂಗೆಲ್ಲ ನೋಡುವ, ಇಲ್ಲಿ ಒಂದು ಯಾವ ಮಾತನ್ನ ನಿನ್ನ ಎದುರುಗಡೆ ಇರೋರು ನಿನ್ಗೆ ಆಡಬಾರ್ದು, ಅವ್ರು ಹಿಂಗೆ ಇರಬೇಕು, ಇಂಥ ಕೆಟ್ಟ ಮಾತಾಡಬಾರ್ದು ಅಂತ ನೀನು ಅಂದ್ಕೊಳ್ತೀಯೋ, ಹಾಗೆ ಅವ್ರು ಇಲ್ಲ ಅಂದಾಗ, ಹಾಗೆ ನಿನ್ನ ಎದುರುಗಡೆ ನಿನ್ನನೇನೋ ಹೀಯಾಳಿಸಿ ಚುಚ್ಚಿ ಮಾತಾಡೋ ಥರ ಇದ್ದಾರೆ ಎಂದಾಗ ಒಂದು ಅವ್ರನ್ನ ದೂರ ಇಡು. ಇಲ್ಲ ಅವ್ರು ಹೇಳಿದ್ರು ನನಗೇನು ತೊಂದರೆ ಇಲ್ಲ, ಇಲ್ಲಿ ಕಳ್ಕೊಳೋದು ಏನೂ ಇಲ್ಲ ಅಂದ್ಕೊಂಡು ನಿನ್ನ ಪಾಡಿಗಿರಬೇಕು. ನೀನು ಇಲ್ಲ ನೀನು ಹೋಗ್ತಿರೋ ದಾರಿನೇ ಸರಿ ಇಲ್ಲ, ಅಥವಾ ಇದ್ರ ಬಗ್ಗೆ ನಿನ್ನ ದೃಷ್ಟಿಕೋನವೇ ಸರಿ ಇಲ್ಲ. ಅಣ್ಣ, ಅದು ಮದುವೆ ಮಕ್ಕಳಾಗ ಆ ಕಾಲದಿಂದಲೂ ಬರೀ ಅದೇ ಹೇಳ್ತಾ ಇದೆ. ಇದೇನು ನಿನ್ನೆ ಮೊನ್ನೆ ಬಂದಿರೋದಲ್ವಲ್ಲ. ಬದುಕು ಎಷ್ಟು ನೋಡ್ಕೊಂಡು ಬಂದಿದ್ದೀರಾ, ಕಷ್ಟ ಸುಖ ಎಲ್ಲವನ್ನು ನೋಡಿಕೊಂಡು ಅನುಭವಿಸ್ಕೊಂಡು ಎಲ್ಲವನ್ನು ಎದುರಿಸ್ಕೊಂಡು ಬಂದಿದ್ದೀರಾ. ಈ ಮಕ್ಕಳು ದೊಡ್ಡವಾಗಿದ್ದಾವೆ, ಈಗಲೂ ನೀವು ಅದರಲ್ಲಿ ಇದ್ದೀರಾ ಅಂದ್ರೆ ಅದು ಅವ್ರ ತಪ್ಪಲ್ಲ, ಇದು ನಿನ್ನ ತಪ್ಪಿದು. ಯಾಕಂದ್ರೆ ನಿನ್ನ ಮನಸ್ಥಿತಿ ಅಥವಾ ನಿನ್ನ ಅಂತರಂಗದಲ್ಲಿ ನಿನಗೊಂದು ದೃಢತನೇ ಇಲ್ಲ. ಸಾಯಿ ಸೇವೆ ಅಂದರೆ ಅದು ಇನ್ಯಾರಿಗೋ ಸೇವೆ ಮಾಡೋದು. ಆಮೇಲೆ ಮೊದಲು ನನ್ನ ಮನಸ್ಥಿತಿಗಳನ್ನು, ನನ್ನ ಯೋಚನೆಗಳನ್ನು ನನಗೆ ಕಂಟ್ರೋಲ್ ಮಾಡ್ಕೊಂಡು ನಾನೊಂದು ಸ್ಥಿತಪ್ರಜ್ಞತೆಯಲ್ಲಿ ಇರಲಿ. ನಾನು ಏಸಾದವ್ರ ಬಗ್ಗೆ ಆದ್ರೂ ಹೊರಗಾದ್ರೂ ಬಾಳ ಕಾಳಜಿ ತೋರಿಸ್ತೀನಿ, ಹೊರಗಿನವ್ರಿಗೆ ನೋಡ್ಕೋತೀನಿ, ಮನೆಯವ್ರನ್ನ ನೋಡ್ಕೊಳಲ್ಲ ಅನ್ನೋ ಮಾತು ಬರಬಾರ್ದಲ್ಲ. ನಿನ್ನ ಮಾತಲ್ಲಿ ಯಾವ ಲಾಜಿಕ್ಕೂ ಇಲ್ಲ ತಾಯಿ. ಒಬ್ರು ಭಗವಂತನಿಗೆ ಆ ಮಟ್ಟಿಗೆ ಶರಣಾಗಿರೋ ಭಕ್ತ ಹೆಂಗಿರ್ತಾನೆ ಗೊತ್ತೇನು? ಅವನಿಗೆ ಲೋಕದ ಚುಚ್ಚು ಮಾತುಗಳು ಕಿವಿಗೂ ಬರಲ್ಲ. ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀವಲ್ಲ ಗುರುಗೆ, ತಂದೆ ತಾಯಿ ಎಷ್ಟೇ ಕೆಟ್ಟವ್ರಾದ್ರೂ ಒಳ್ಳೇದಾಗಿ ನೋಡ್ಕೋಬೇಕಂತ ಹೇಳ್ತಾರಲ್ಲ, ಮತ್ತೆ ಅದನ್ನ ನಾವು ಪಾಲನೆ ಮಾಡ್ಬೇಕಲ್ಲ. ಮತ್ ನೀನ್ ಮಾಡ್ತಿದೀಯ ಅಂದ್ರೆ ನಿಂಗೆ ದುಃಖ ಯಾಕವ? ಆದ್ರೆ ಹೆಣ್ಣು ಮಗು ಚುಚ್ಚಿ ಮಾತಾಡ್ತಾರಲ್ಲ. ಇಲ್ಲವಾ, ಸೇವೆ ಮಾಡಿ ನೀನು ಕೊರಗೋದಾದ್ರೆ ಆ ಸೇವೆಗೆ ಅರ್ಥ ಇಲ್ಲ. ನಾನ್ ಸೇವೆ ಮಾಡ್ಲಿಲ್ಲ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟೆ ಅನ್ಕೊಂಡ್ರು ನನ್ ಮಾತಾಡೋಕ್ ಬಿಡ್ತಾ ಇಲ್ಲ ಗುರು. ಅವ್ರು ಬಿಡಲ್ಲವಾ? ಅವ್ರು ಬಿಡ್ತಾರೆ ಅಂತ ನೀನ್ ಯಾಕೆ ಅಂದ್ಕೊಳ್ತೀಯ? ಸಾಧ್ಯನೇ ಇಲ್ಲ. ಇಲ್ಲ ಗುರುಜಿ, ನಾನ್ ತಪ್ಪಾದ್ರೂ ಮಾಡಿದ್ದೇನು, ಹೆಣ್ಮಕ್ಳು ಆದಿದ್ದೆ ತಪ್ಪ ಅಂತ ನನ್ಗೆ ಬೇಜಾರ. ನಿನ್ಗೆ ಏನವ ಹೇಳೋದೇನು? ನೀನ್ ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಿದ್ದೀಯ ಅವ್ರು ಬದಲಾವಣೆ ಆಗ್ಬೇಕು ಅಂತ, ಅದು ಸಾಧ್ಯ ಇಲ್ಲ. ನಾನು ಮೊದ್ಲು ಹೇಳ್ತಿರೋ ನೀನ್ ಬದಲಾವಣೆ ಆಗು. ಹೆಣ್ಮಕ್ಳು ಇಷ್ಟು ದೊಡ್ಡವರಾಗಿದ್ದಾರೆ, ನೀನ್ ಯಾವ ಸೀಮೆ ಭಕ್ತಿ? ನಿನ್ನ ಭಕ್ತಿಗೆ ಇಲ್ಲ ಅರ್ಥವೇ ಇಲ್ಲ. ಅಂಡ್ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊ, ನೀನು ಹೊರಗಡೆ ಜಗತ್ತಿನ 1000 ಜನರ ದುಃಖವನ್ನು ನೋಡಿದ್ರು, ನೀನು 1000 ಜನರ ಸಹಾಯಕ್ಕೆ ಸೇವೆಗೆ ನಿಂತರೂ ಕೂಡ ಎಲ್ಲಿಯವರೆಗೂ ನಿನ್ನ ಮನಸ್ಥಿತಿ ಒಂದು ಭಕ್ತಿಯ ಹಂತಕ್ಕೆ ಒಂದು ಸ್ಥಿತಪ್ರಜ್ಞವಾಗಿ ನಿಲ್ಲುವುದಿಲ್ವೋ, ಹೊಗಳಿಕೆ ತೆಗಳಿಕೆಗಳನ್ನು ಸಮನಾಗಿ ತೆಗೆದುಕೊಳ್ಳುವುದಿಲ್ವೋ, ನಿನ್ನ ಭಕ್ತಿಗೆ ಯಾವ ಅರ್ಥವೂ ಇಲ್ಲ. ಅಂಡ್ ನೀನು ಅಂದ್ಕೊಂಡಿದ್ದೀಯಾ ನಾನು ತುಂಬಾ ಸೇವೆ ಮಾಡ್ತಿದ್ದೀನಿ, ಇಲ್ಲ, ಅದು ಯಾವುದಕ್ಕೂ ಅರ್ಥ ಇಲ್ಲ. ವಾಸ್ತವವಾಗಿ ನಿನ್ನನ್ನು ನೀನು ನಿನ್ನ ಮನೆಯಲ್ಲಿ, ನಿನ್ನ ಮನದಲ್ಲಿ ನಿನಗೆ ಒಂದು ನಿನ್ನ ಬಗ್ಗೆ ನಿಯಂತ್ರಣ ಇಲ್ಲ ಅಂದಾಗ ನೀನು ಹೊರಗಡೆ ಮಾರುವುದಿಲ್ಲ. ಅದು ಸುಮ್ಮನೆ ಒಂದು ಟ್ರಸ್ಟ್ ಐತೆ ಮಾಡ್ತಿದ್ದೀವಿ ಅಷ್ಟೇ. ಭಗವಂತ ಸೇವೆಯಲ್ಲಿ ಯಾವಾಗ ಇರ್ತಾನೆ ಅಂದರೆ, ನೀನು ಇತರರಿಗೆ ಸೇವೆ ಮಾಡಿಕೊಳ್ಳುವುದರ ಜೊತೆಗೆ ನಿನ್ನ ಅಂತರಂಗದಲ್ಲಿರುವ ಆತ್ಮನು ಪರಮಾತ್ಮನಿಗೆ ನೆಮ್ಮದಿ ಇಲ್ಲದೆ ಇದ್ದಾಗ ನೀನು ಹೊರಗಡೆ ಆತ್ಮಗಳಿಗೆ ಏನು ನೆಮ್ಮದಿ ತೋರಿಸ್ತೀಯ?
ನನಗೆ ಅರ್ಥ ಆಗುತ್ತೆ. ಮನೆಯಲ್ಲೇ ಯಾರೋ ಒಬ್ರು ನಂಗೆ ಚುಚ್ಚಿ ಮಾತಾಡ್ತಾರೆ ಎಂದಾಗ ಒಂದು ಹಂತದವರೆಗೂ ನಾವು ಅವ್ರಿಗೆ ಮಾತು ಕೊಡ್ಬೋದು. ಇಲ್ಲ ಅವ್ರು ಬದಲಾಗಲ್ಲ ಅಂತ ಗೊತ್ತಾದಾಗ ಅವು ಅತ್ತೆ ಆಗಲಿ ಸೊಸೆ ಆಗಲಿ ಇನ್ಯಾರೋ ಆಗಲಿ, ನೀನು ಧರ್ಮದ ದಾರಿಯಲ್ಲಿ ಇದ್ದೂ ಕೂಡ ಅವರು ನಿನ್ನನ್ನು ಚುಚ್ಚಿ ಮಾತಾಡ್ತಾರೆ, ನಿನ್ನದಲ್ಲದ ತಪ್ಪಿಗೆ ನಿನ್ನನ್ನು ದೂಷಣೆ ಮಾಡ್ತಾರೆ ಅಂದರೆ ಅವರು ಅತ್ತೆ ಆಗಿರಲಿ ಸೊಸೆ ಆಗಿರಲಿ, ನೀನು ಅವರನ್ನು ದೂರ ಇಡುವ ಪ್ರಯತ್ನ ಮಾಡಬೇಕು. ದೂರ ಇಡೋದು ಅಂದರೆ ಮನೆಯಿಂದ ಆಚೆ ಇಡೋದು ಅಂತಲ್ಲ, ಅವರ ಮಾತಿಗೆ ಮನ್ನಣೆ ಕೊಡೋದನ್ನು ಬಿಡಬೇಕು. ಹೊರಗಡೆ ಯಾರು ನಿನಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡಬೇಕು ಅಂದ್ಕೊಂಡು ತಂದು ಉಗ್ರಗಾಮಿ ತಂದು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಧರ್ಮ ಸೂಕ್ಷ್ಮವಾದದ್ದು. ಹಿರಿಯರಿಗೆಲ್ಲ ಬೆಲೆ ಕೊಡಬೇಕು ಅಂದ್ರೆ ನಾನು ವಯಸ್ಸಾಗಿ ಅಲ್ಲೆಲ್ಲೋ ಕಲ್ಲಿ ಮೇಲೆ ಕೂತ್ಕೊಂಡು ಹೋಗೊಬ್ಬರು ಹೆಂಗಸರ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತಿರೋನ್ಗೂ ನಾನು ಬೆಲೆ ಕೊಟ್ಟಂಗಾಗುತ್ತಲ್ಲ. ಮೊದಲು ಧರ್ಮದ ಅರ್ಥತೆ ಅದೊಂದು ಬಹಳ ಸೂಕ್ಷ್ಮವಾದದ್ದವ. ಅದು ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ. ಹಿರಿಯರಿಗೆಲ್ಲ ಗೌರವ ಕೊಡಬೇಕು, ಅದು ಮೇಲ್ನೋಟದ ಧರ್ಮ. ಆದರೆ ಹಿರಿತನ ಅನ್ನುವಂಥದ್ದು ವಯಸ್ಸಾದ ದೇಹದಲ್ಲ, ಆ ಪರಿಪಕ್ವತೆಯಲ್ಲಿ ಗುಣಧರ್ಮದ ಮೇಲೆ ಅದು ಹಿರಿಯದೋ ಅಥವಾ ಕಿರಿಯದೋ. ಅವಳು ಒಂದು ಹೆಣ್ಣನ್ನ ತೋರಿಸ್ತಾಳ, ಅದು ಬೇಜಾರಾಗ್ತದೆ. ಸಹಜ, ಹಿರಿತನ ಅಲ್ಲಿಲ್ಲ. ಹಾಗಾಗಿ ಇಲ್ಲಿ ನೋಡವ, ಈ ಜಗತ್ತಲ್ಲಿ ಅಥವಾ ಈ ಪ್ರಕೃತಿಯಲ್ಲಿ ರಜೋಗುಣ ತಮೋಗುಣ ಸತ್ವಗುಣ ಅಂತ 3 ಗುಣಗಳಿದ್ದಾವೆ. ಯಾರಲ್ಲಿ ಬರೀ ತಮೋಗುಣವೇ ಹೆಚ್ಚಿದೆ, ತಮೋಗುಣ ಅಂದರೆ ಅದೊಂದು ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತಿಲ್ಲದ ಸ್ಥಿತಿ. ಅವರಿಗೆ ಸರಿ ತಪ್ಪುಗಳು ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡಬೇಕು ಮಾಡ್ತಾರೆ. ಅವರು ತಮೋಗುಣ ಜಾಸ್ತಿ ಇರತಕ್ಕಂಥವ್ರು. ಅವರು ಬರೀ ಜೀವನ ಪೂರ್ತಿ ಕತ್ತಲು, ಎಲ್ಲೂ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಇನ್ನು ರಜೋಗುಣ ಅಂತ ಇದೆ, ಅವ್ರಿಗೆ ಸರಿ ತಪ್ಪು ಗೊತ್ತು ಆದರೂ ತಪ್ಪೇ ಮಾಡ್ತೀನಿ ಅಂತಾರೆ ಅವರು. ಈ ದುರ್ಯೋಧನನಿಗೆ ಯಾರಾದ್ರೂ ಬುದ್ಧಿ ಹೇಳಿದ್ರೆ ಅವನು ಏನು ಹೇಳನಂತೆ ಗೊತ್ತೇನು? ಅಯ್ಯೋ ನನಗೆ ಧರ್ಮ ಏನು ಅಂತ ಗೊತ್ತು, ಆದ್ರೆ ನಾನು ಅದ್ರಲ್ಲಿ ನಡೆಯಲ್ಲ. ಅಧರ್ಮ ಯಾವುದು ಅಂತ ಗೊತ್ತು, ನಾನು ಅದನ್ನು ಬಿಡಲ್ಲ ಅನ್ನಂತೆ. ಈ ರಜೋಗುಣದವರು ಈ ತರ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳೋದು. ಪ್ರಕೃತಿಯಲ್ಲಿ 3 ಗುಣಗಳಿದ್ದಾವೆ. ಸತ್ವಗುಣ ಅಂದ್ರೆ ತೀರಾ ಒಳ್ಳೆಯದು, ಒಳ್ಳೆ ಸನ್ಮಾರ್ಗದಲ್ಲಿರುವ, ಲೋಕಕ್ಕೆ ಕಲ್ಯಾಣವನ್ನು ಬಯಸುವ, ಒಳ್ಳೇದು ಬಯಸುವ, ಎಲ್ಲರಿಗೂ ಒಳ್ಳೇದು ಮಾಡುವ ಈ ಗುಣ ಇದೆಯಲ್ಲ, ಅದು ಸತ್ವಗುಣ, ಸಾತ್ವಿಕತೆ ಅಂತ ಕರೀತಾರೆ. ಎರಡನೇದು ರಜೋಗುಣ. ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಅರಿವಿರುತ್ತೆ, ಆದರೂ ಅವರು ಅಹಂಕಾರದಿಂದ ಕೆಟ್ಟದ್ದನ್ನೇ ಮಾಡ್ತಾರೆ, ಅವರನ್ನು ರಜೋಗುಣದವರು. ಇನ್ನು ತಮೋಗುಣ, ಕತ್ತಲೆ ಅಂತ ಅಂದ್ರೆ ಅವ್ರಿಗೆ ಸರಿ ತಪ್ಪು ಗೊತ್ತಿಲ್ಲ, ಅದಕ್ಕೆ ಅವ್ರು ತಪ್ಪು ಮಾಡ್ತಾರೆ. ಹಾಗಾಗಿ ನಿಮ್ಮ ಅತ್ತೆಯಲ್ಲಿ ಈ ಒಳ್ಳೇದಿಲ್ಲ. ಈಗ ನೋಡುವ, ಮನುಷ್ಯರು ಅಂದಾಗ ಈ 3 ಗುಣಗಳ ಮಿಶ್ರಣ ಅದು. ಒಬ್ಬ ಕೆಟ್ಟವನು, ಅವನಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತೇ ಇಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಅವನಿಂದ ಏನೋ ಒಳ್ಳೇದು ಕೆಲಸ ನಡೀತಾ ಇದೆ, ಒಳ್ಳೇದೇನೋ ಮಾತಾಡ್ತಾ ಇದ್ದಾನೆ, ಅಯ್ಯೋ ಇವನಲ್ಲಿ ಒಳ್ಳೇದು ಇದೆಯಲ್ಲ ಅಂದ್ರೆ ಈ 3 ಗುಣಗಳ ಮಿಶ್ರಣವೇ ಈ ಸೃಷ್ಟಿ. ಇದು ಉಪಯೋಗಕ್ಕೆ ಇಲ್ಲಪ್ಪ, ಇದು ಸರಿ ಇಲ್ಲ ಅಂತ ಯಾವುದನ್ನು ಹೇಳೋಕ್ಕಾಗಲ್ಲ. ನಿನ್ನ ಅತ್ತೆ ನಿನಗೆ ವಿಲನ್ ಇರ್ಬೋದು, ಇನ್ಯಾರ್ದು ದೃಷ್ಟಿಯಲ್ಲಿ ಆಕೆ ಅದ್ಭುತವಾದ ಹೀರೋ, ಇನ್ಯಾರ್ದೋ ಜೀವನದಲ್ಲಿ ಆ ಅಜ್ಜಿ ನೀನು ಹೇಳ್ತಿರೋ ಅತ್ತೆ ಇನ್ಯಾರ್ದೋ ಬದುಕಲ್ಲಿ ಬಹಳ ಆತ್ಮೀಯಳು. ನನಗೇನು ಅನುಭವಕ್ಕೆ ಬರ್ತಾ ಇದೆ, ನಾನು ಅಂದ್ಕೊಂಡಂಗಿಲ್ಲ, ಅದಕ್ಕೆ ನನಗದು ಕೆಟ್ಟದ್ದು ಅನಿಸ್ತಾ ಇದೆ. ಅದೇ ನಾನು ಅಂದ್ಕೊಂಡಂಗೆ ಎಲ್ಲ ಇದ್ಬಿಟ್ಟಿದ್ರೆ ಇವತ್ತು ನನ್ನ ಅತ್ತೆ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಹಾಗಾಗಿ ಅರ್ಥ ಮಾಡ್ಕೋ, ಅವರ ಆ ಗುಣಗಳಿದ್ದಾವಲ್ಲ, ಅದು ನಿನ್ನೆ ಮೊನ್ನೆಯಿಂದ ಬಂದಿದ್ರೆ ಅದನ್ನು ನೀವು ಸರಿ ಮಾಡ್ಬೋದಿತ್ತು. ಆದರೆ ಅದು ಬಹಳ ಹಿಂದಿಂದಲೂ, ಅಂದರೆ ಆ ದೇಹಕ್ಕೆ ಅಂಟಿಕೊಂಡಂಥ ಚರ್ಮವೇ ಆದಾಗ ನಾವು ಅದನ್ನು ಕೇಳಲಿಕ್ಕಾಗಲ್ಲ. ಬಟ್ಟೆ ಆದರೆ ಬಿಚ್ಚಾಕ್ಬಿಡ್ಬೋದು, ಇನ್ನೊಂದಿಕ್ಕೊಳ್ಬೋದು. ಈ ಕೆಟ್ಟ ಗುಣಗಳು ಚರ್ಮದ ಥರ ಅಂಟುಕೊಂಡು ಬಂದಿರ್ತವೆ, ಅದನ್ನು ನೀವು ಕೇಳೋಕ್ಕಾಗಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಉಳಿದ ಜೀವನ ಯಾಕೆ ನನಗೆ ಆರೋಗ್ಯ ಕೆಡ್ತಾ ಇದೆ, ಅದು ಕೆಡ್ತಾ, ಯಾಕಂದರೆ ನಾನು ಈ ಸಮಾಜದಲ್ಲಿ ಇರುವ ಒಳ್ಳೆಯದು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ ಯಾವತ್ತೂ ಕರೆಯಲ್ಲ ಗುರುಜಿ ಅವರು.
ಇದೇ ನೀನು ಪ್ರಾಬ್ಲಮ್. ನಿನಗಿರೋಕೆ ಮನೆ ಇದೆ, ಮಾಡೋ ಕೆಲಸ ಇದೆ, ಗಂಡ ಮಕ್ಕಳು ಎಲ್ಲ ನಿನ್ನ ಪರ ಇದ್ದಾರೆ, ನೀನು ಯಾವುದು ಇಲ್ಲವೋ ಅದನ್ನ ತಾಂಡು ಕೂತಿದೀಯ. ಈ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೀನಿ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಯಾವುದೋ ಒಂದೇ ಒಂದು ಸರಿ ಇರೋರು ಇದ್ದಾರೆ, ಮತ್ತೆ ಎಲ್ಲವೂ ಕಳ್ಕೊಂಡಿರೋರು ಇದ್ದಾರೆ. ನಿನ್ಗೆ ಹಂಗಲ್ಲ, ಎಲ್ಲವೂ ಇದೆ, ಯಾವುದೋ ಒಂದು ಸರಿ ಇಲ್ಲ, ನೀನು ಅದನ್ನ ಇಟ್ಕೊಂಡು ಕೂತಿದೀಯ. ಆರೋಗ್ಯ ಅಂದರೆ ದೇಹದ ಆರೋಗ್ಯ ನಮ್ಮ ಯೋಚನೆಗಳ ಮೇಲೆ ನಿರ್ಧಾರವಾಗುತ್ತೆ. ನಾವು ಬರೀ ಟೆನ್ಷನ್ನು, ಕೋಪ, ದುಃಖ, ಹತಾಶೆ, ಡಿಪ್ರೆಷನ್ನು ಅಂದರೆ ನನ್ನ ಯೋಚನೆಗಳೇ ಕೆಳಮುಖವಾಗಿದ್ದಾವೆ ಎಂದಾಗ ಅದರ ಒಟ್ಟಾರೆ ಪ್ರಭಾವ, ಈಗ BP ಬ್ಲಡ್ ಪ್ರೆಷರ್ ಅನ್ನೋದು ನಿನ್ನ ಯೋಚನೆಗೆ ಸಂಬಂಧಿಸಿದ್ದು. ನನಗೇನೋ ಟೆನ್ಷನ್ ಆಗ್ಬಿಡ್ತು, ಟೆನ್ಷನ್ ಕಾಲಲ್ಲೋ ಕೈಯಲ್ಲೋ ಆಯ್ತಾ? ಇಲ್ಲ, ಅದು ನನ್ನ ಮನಸ್ಸಲ್ಲಾಗಿದ್ದು. ಅದರ ಆಧಾರದ ಮೇಲೆ ರಕ್ತ ಅದಕ್ಕೆ ಪ್ರತಿಕ್ರಿಯಿಸುತ್ತೆ. ಈಗ ನಿಮಗೆ ಹತ್ತಿರದಿಂದ ನಾನು ನಿಮ್ಮನ್ನು ಕೆನ್ನೆ ಟಚ್ ಮಾಡಿದ್ರೆ ಅದು ಏಟಾಗಲ್ಲ. ಅದೇ ದೂರದಿಂದ ಬೀಸಿ ನಿಮ್ಮ ಕೆನ್ನೆ ಟಚ್ ಮಾಡಿದ್ರೆ, ಒಡೆಯೋ ಉದ್ದೇಶ ಇಲ್ಲ, ಕೆನ್ನೆನೇ ಟಚ್ ಮಾಡಿದ್ದು, ಬಟ್ ಜೋರ ಬೀಸಿ ಟಚ್ ಮಾಡಿದ್ರೆ ಅಂದರೆ ಅದು ನೀವು ಏಟು ಅಂತ ಪರಿಗಣಿಸ್ತೀರ. ಅಂದರೆ ಕೈಯು ಎರಡು ಆ ಕೆನ್ನೆ ಹೊಡೆದಿದ್ದು ಹತ್ರದಿಂದ ಹೊಡೀತು, ದೂರದಿಂದ ಹೊಡೀತು, ಆದರೆ ಅದು ಎರಡರ ಪರಿಣಾಮವೂ ಕೂಡ ದೇಹದ ಮೇಲೆ, ಅಂದರೆ ನಾನು ನಿಮ್ಮ ಕೆನ್ನೆ ಹೊಡೆದೆ, ಆ ಕೆನ್ನೆ ನೋವಾಯಿತು, ಆ ನೋವು ಮನಸ್ಸಿಗೆ ತಗಲ್ತು, ಅದರಿಂದ ನಿಮಗೆ ಕೋಪ ಹೋಗ್ತು. ಅಂದರೆ ನಿಮ್ಮ ಕೋಪಕ್ಕೆ ಅಂತ ಏನು ನಾನು ಹೊಡಿಲಿಲ್ಲ, ನಾನು ನಿಮ್ಗೆ ಹೊಡೆದೆ, ಬಟ್ ಅದು ಮಾನಸಿಕ ಸ್ಥಿತಿ. ಅದು ನಾನು ನಿಮ್ಗೆ ಹೊಡೆದಾಗ ನೀವು ನಮ್ಗೆ ಹೊಡಿಬೇಕು ಅನ್ಸೋದು ಅದು ಮನಸ್ಸಿನ ಸ್ಥಿತಿ, ನಾವು ಬೈದಾಗ ನೀವು ಬೈಬೇಕು ಅನ್ಸೋದು ಅದು ಮನಸ್ಸಿನ ಸ್ಥಿತಿ. ಹಾಗಾಗಿ ನಿನ್ನ ಯೋಚನೆಗಳೇ ಟೆನ್ಷನ್ನು, ದುಃಖ, ಹತಾಶೆ, ಕೋಪ, ಅಯ್ಯೋ ನನ್ನ ಜೀವನ ಹಿಂಗೆ ಆಗ್ಬಿಡ್ತಲ್ಲ ಅನ್ನೋ ಅತೃಪ್ತಿ, ಇವೆಲ್ಲ ಸೇರ್ಕೊಂಡು ಏನು ಮಾಡ್ತವೆ, ನೀನು ಯಾವ ಆಸ್ಪತ್ರೆಗೆ ಹೋದ್ರೂ ಸರಿ ಮಾಡದ ಕಾಯಿಲೆಗಳನ್ನು ತಂದಿಕ್ತವೆ. ನಾನು ಇದ್ರ ಬಗ್ಗೆ ಬಹಳಷ್ಟು ಹೇಳ್ಕೊಂಬರ್ತಾ ಇದ್ದೀನಿ. ನೀವು ನಗ್ನಗ್ತಾ ಇವತ್ತು ಬೆಂಗಳೂರಲ್ಲಿ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದರೆ, ಸುಮ್ಮನೆ ಹುಚ್ಚರ ಥರ ನಗೋದೇ ಒಂದು ವ್ಯಾಯಾಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಜೀವನದುದ್ದಕ್ಕೂ ಇವತ್ತು ನಾಳೆನೋ ನಾಡಿದ್ದೋ ಸಾಯುವ ಈ ಬದುಕಿಗೆ ನಾವು ದುಡಿತಾ ಇದ್ದೀವಿ. ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ರಾತ್ರಿ ಏನೋ ಬೆಳಗೆಲ್ಲ ದುಡಿತೀವಿ, ರಾತ್ರಿ ಬಂದು ಊಟ ಮಾಡಿ ಸ್ವಲ್ಪ ಮಲ್ಕೊಂಡ್ಬಿಡ್ತೀವಿ, ನಗಲ್ಲ. ಎಷ್ಟೆಲ್ಲ ದುಡಿತಾ ಇದ್ದೀವಿ, ಎಷ್ಟೆಲ್ಲ ಮಾಡ್ತಾ ಇದ್ದೀವಿ. ಯಾಕೆ ನಾವು ಇಲ್ಲಿಗೆ ಬಂದಿದ್ದೀವಿ? ಯಾಕೆ ಇಷ್ಟೊಂದು ದುಡಿತಾ ಇದ್ದೀವಿ? ಯಾವುದನ್ನು ತಾಂಡು ಹೋಗ್ತೀವಿ ಆ್ಯಂಡ್ ಯಾವುದನ್ನು ಬಿಟ್ಟು ಹೋಗ್ತೀವಲ್ಲ ಅದ್ರ ಬಗ್ಗೆ ಎಷ್ಟು ದಿನ ನಮ್ಮನ್ನು ಜನ ನೆನ್ಪಿಟ್ಕೊಂಡಿರ್ತಾರೆ. ಮತ್ತು ಇಲ್ಲಿಗೆ ಯಾಕೆ ಬಂದಿದ್ದೀವಿ ನಾವೆಷ್ಟು ಸಂತೋಷವಾಗಿದ್ದು ಹೋಗಲಿಕ್ಕೆ ಭಗವಂತ ಗಾಳಿ, ನೀರು, ಬೆಂಕಿ, ಆಹಾರ, ಬೆಟ್ಟ, ಗುಡ್ಡ ಬೇಕಾಗಿರೋ ಎಲ್ಲದನ್ನೂ ಅವನೇ ಸೃಷ್ಟಿ ಮಾಡಿಟ್ಟಿದ್ದಾನೆ. ಸುಮ್ಮನೆ ಬಂದು ನೀನು ಸಂತೋಷವಾಗಿ ಇದ್ದು ಹೋಗು ಅಂದರೆ ನಾವಂಗಿಲ್ಲ. ನಾವೇನು ಮಾಡ್ತಿದ್ದೀವಿ? ಅಯ್ಯೋ ನಾನು ಅವನಿಗಿಂತ ದೊಡ್ಡವನು ಅನ್ಸ್ಕೊಳ್ಬೇಕು, ಅವನಿಗಿಂತ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರಬೇಕು, ಅಂತಿಮ ಕಣ್ಮುಂದೆ ಜನ ಸಾಯ್ತಲೇ ಅವರೇ, ಆದರೂ ನಾನು ಈ ಸ್ಪರ್ಧೆ ಮಾಡುವುದನ್ನು ಬಿಟ್ಟಿಲ್ಲ. ಯೋಚನೆ ಮಾಡಿ, ಶರಣರ ರೀತಿಯಲ್ಲಿ, ಯೋಗಿಯ ರೀತಿಯಲ್ಲಿ ಯೋಚನೆ ಮಾಡಿ. ನನ್ನತ್ತೆ ಇವತ್ತು ಆ ದೇಹ, ಅದರೊಳಗಿರೋ ಒಂದು ಆತ್ಮ, ಆ ಆತ್ಮ ಆ ದೇಹದೊಳಗಿದೆ, ಅದು ಸಂಬಂಧಕ್ಕೆ ಅಂಟಿಕೊಂಡಿದೆ. ನಾನು ಸೊಸೆಗಿಂತ ದೊಡ್ಡವಳು ಅನ್ನೋ ಅಹಂಕಾರ ಅದಕ್ಕೆ ಬಂದಿದೆ. ಅದು ಒಂದಷ್ಟು ದಿನ ಇರುತ್ತೆ, ಗೊತ್ತಿಲ್ಲ, ಮುಂದಿನ ವಾರ ಆಕೆ ಹೆಣವಾಗಿ ಮಲಗಬಹುದು. ಅಂದರೆ ಇದೇ ಅತ್ತೆ ಏನೋ ಆಗಿ ಮಲಗಿದ್ದಾಳೆ ಸತ್ತು ಅಂದಾಗ ನಾನು ಅಳ್ತೀನೋ ಇಲ್ವೋ? ಅಳ್ತೀನಿ. ಅಂದರೆ ಆಗ ಹೋದ ಮೇಲೆ ಅಳುವ ನಾವು ಇದ್ದಾಗ ನೀವು ಅವ್ರನ್ನ ಪ್ರೀತಿ ಮಾಡೋದಿಲ್ವಾ? ಸಾಧ್ಯ ಇಲ್ವಾ? ಅವರು ಸರಿ ಇಲ್ವಾ? ದೂರ ಇಟ್ಬಿಡಿ. ದೂರ ಇಡೋದು ಅಂದರೆ ಮನೆಯಿಂದ ದೂರ ಇಡೋದು ಅಂತಲ್ಲ, ಮನಸ್ಸಿನಿಂದ ಒಂದು ದೂರ ಇಡ್ಲಿಕ್ಕೆ ಶಕ್ತಿ ಬೇಕು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ನಾನು ಬರೀ ಬಾಯಿ ಮಾತಿಗೆ ಕ್ಷಮಿಸ್ತೆ ಅಂತ ಹೇಳಲಿಕ್ಕೆ ತುಂಬ ಸಮಯ ಬೇಕಿಲ್ಲ, ಬಾಯಲ್ಲಿ ಕ್ಷಮಿಸಲು ತುಂಬ ಸಮಯ ಬೇಕಿಲ್ಲ, ಆದರೆ ಮನಸ್ಸಿನಿಂದ ಕ್ಷಮಿಸಲು ಜೀವನ ಪೂರ್ತಿ ಸಾಲಲ್ಲ. ಹೌದಲ್ಲ? ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಇಂಥ 100 ಸಮಸ್ಯೆ ಎದುರಿಸ್ಬೋದು. ನಾಳೆ ನಿನ್ನ ಮಗಳ ವೈಯಕ್ತಿಕ ಜೀವನ ಹಾಳಾದರೂ ಒಬ್ಬ ತಾಯಿಯಾಗಿ ನಿಂತು ನೀವು ಅದನ್ನು ಸರಿ ಮಾಡ್ಬೋದು. ಯಾವಾಗ ಆರೋಗ್ಯ ಚೆನ್ನಾಗಿದ್ರೆ. ನೀವು ಇಲ್ಲಿ ಹೆಣ್ಮಕ್ಳು ಹುಟ್ಟಲ್ಲ, ಹೆಣ್ಮಕ್ಳು ಒಂದು ಹೆಣ್ಣಿಗೆ ಬೆಲೆ ಕೊಡೋದ ಹೆಣ್ಮಗಳು ಹೇಗೆ ಹಿರಿಯಳು ಅಂತ ಕರ್ಸ್ಕೊಳ್ತಾಳೆ.
ಈವನ್ ನಾನು ಒಂದು ತಾಯಿಯಾಗಿ ನಾನು ಪೇಪರಲ್ಲಿ ಮಾಡಿಬಿಟ್ಟು ಹೊಟ್ಟೆ ಒಳಗೆ ಇಟ್ಕೊಂಡು ಆಮೇಲೆ ಯತ್ನ ಅದು ನನಗೆ ನನ್ನ ಕೈಲಿ ಇದೆಯಾ ಅದು ಗಂಡೋ ಹೆಣ್ಣೋ ಇಲ್ಲ. ಅದು ಗೊತ್ತಿಲ್ಲದಷ್ಟು ದಡ್ಡಿ ಏನಲ್ಲ. ಆದರೆ ಆಕೆಯ ಆಸೆಯ ವಿರುದ್ಧವಾಗಿ ಇಲ್ಲೇನೋ ನಡೆದಿದ್ರಿಂದ ಅದನ್ನ ಕೋಪ ನಿನ್ನ ಮೇಲೆ ಆಗ್ತಿದ್ದಾಳೆ, ಬೇರೆ ದಾರಿ ಇಲ್ಲ. ನಿಜ. ಇದೆಲ್ಲ ಒಂದು ಮನಸ್ಸಿನ ಆಟ, ನೀನು ಅರ್ಥ ಮಾಡ್ಕೊಳ್ಬೇಕು. ಈಗ ಆಕೆ ಏನು ಅಂದ್ಲು ಅಂತ ನೀನು ದೃಷ್ಟ ಕೋಪ ಮಾಡ್ಕೊಂಡು ಏನೂ ಆಗಲ್ಲ. ಅಬ್ಬಬ್ಬಾ ಅಂದರೆ ನೀನು ಈ ದೇಹ ಬಿಟ್ಟು ಹೊರಡ್ತೀಯ, ಒಂದು ಪೂಜೆ ಫೋಟೋ ಇಕ್ಕಿ 1-2 ದಿವಸ ಪೂಜೆ ಮಾಡಿ ನಿನ್ನ ಹೆಸರು ಹೇಳ್ಕೊಂಡು ಒಂದು ತಿಥಿ ಮಾಡಿ ನೆಮ್ಮದಿಯಾಗಿ ಅವ್ರ ಜೀವನ ಮಾಡ್ತಾರೆ. ನಿಜ. ನೀನು ಹೊತ್ತುಬಿಟ್ರೆ ನಿನಗೇನೋ ಆಗ್ಬಿಟ್ರೆ ಇವರೆಲ್ಲ ನಿನ್ನ ಹಿಂದೆಲೆ ಬಂದ್ಬಿಡ್ತಾರೆ. ಇಲ್ಲ. ಇಲ್ಲ. ಹಾಗಾಗಿ ನಾನು ಆಕೆಯ ಮಾತಿಗೆ ಅವಳು ಅಲ್ಲೋಗಿ ಹಂಗನ್ಬಿಟ್ಲು, ಇಲ್ಲಿ ಬಂದು ಹಿಂಗನ್ಬಿಟ್ಲು, ಅಯ್ಯೋ ಹೆಣ್ಣು ಅಂತ ಯಾವಾಗಲೂ ಹಿಂಗಂತಾಳೆ. ನಾನು ಯಾವುದೋ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬರೋ ಕಾಯಿಲೆಗೆ ಅಳ್ಬೋದು, ಅಯ್ಯೋಯ್ಯೋ ಹಿಂಗಾಯ್ತದಪ್ಪ. ದಿಸ ಅದೇ ಐತಿ ಅಂದ್ರೆ ಯಾರು ಅಳ್ತಾರವ? ದಿಸ ಸಾಯರ್ಗಳವ್ರು ಯಾರು? ನಿಜ. ಇಲ್ಲಿ ಸಮಸ್ಯೆ ಆಕೆಯಲ್ಲಿದೆ ಅನ್ನೋದು ಹೌದು, ಆದರೆ ಅದನ್ನೇ ನೀನು ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೆ ಇಷ್ಟೊಂದು ಸಮಯ ಕೊಟ್ಟು ಅದನ್ನು ಇಷ್ಟೊಂದು ಮುಖ್ಯವಾಗಿ ತಗೊಂಡಿರೋದು ಬಹಳ ಒಳ್ಳೆಯದಲ್ಲ. ಆಕೆಯ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸು. ನಿನ್ನ ಜೀವನ ನಿನ್ನ ಆರೋಗ್ಯದ ಮೇಲೆ ನಿಂತಿದೆ. ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ. ಹಾಗಾಗಿ ನಿನ್ನ ಮಕ್ಕಳನ್ನ ವಿಶ್ವಾಸಕ್ಕೆ ತಗೊಂಡು, ಮಕ್ಕಳು ಒಳ್ಳೆ ದಾರಿಲಿದಾರ, ಗಂಡ ಇನ್ನೂ ನನ್ನ ಪ್ರೀತಿಸ್ತಾವನ, ಸ್ವಲ್ಪ ಆರೋಗ್ಯ ಚೆನ್ನಾಗಿದೆಯಾ, ಇರೋಕ್ಕೂ ಮನೆ ಇದೆಯಾ, 3 ಹೊತ್ತು ಊಟ ಇದೆಯಾ, ಮಾಡೋ ಕೆಲಸ ಇದೆಯಾ, ಇಷ್ಟಿದ್ರೆ ಜಗತ್ತಲ್ಲಿರೋ 100 ಜನ ಹೆಣ್ಣುಮಕ್ಕಳಲ್ಲಿ 99 ಜನ ಯಾವ ವಿಚಾರದಲ್ಲಿ ನತದೃಷ್ಟರಾಗಿದ್ದಾರೆ. ಅದರಲ್ಲಿ ನಿನಗೆ ಗಂಡ ಸರಿ ಇದ್ದಾನೆ, ಮಕ್ಕಳು ಸರಿ ಇದ್ದಾರೆ ಅಂದಾಗ ನೀನು ಇರೋದನ್ನ ಖುಷಿ ಪಡು. ಇಲ್ಲದೆ ಇರೋ ಯಾವುದೋ ಒಂದಕ್ಕೋಸ್ಕರ ಅಳ್ತಾ ಕೂತ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮನೆಯವರಿಗೆಲ್ಲ ಭಾರ ಆಗಬೇಡ. ಇವತ್ತು ನೀನು ಇದಕ್ಕೂ ಕೇಳ್ತಾ ಇದೆಯಲ್ಲವ, ಇದೇ ಕಾಯಿಲೆಯಲ್ಲಿ ನರಳಿ ಕಡೆಗೆ ಮಲ್ಕೊಂಡೆ ನಿಮ್ಮ ಗಂಡ ಮಕ್ಕಳು ದುಡ್ದಿದ್ದೆಲ್ಲ ನಿನ್ನ ಹೆಲ್ತ್ಗೆ ಆಸ್ಪತ್ರೆಗೆ ಆಗ್ತಿದೆ ಅಂದಾಗ ಅವಾಗ ನೀನು ಇದಕ್ಕಿಂತ ದೊಡ್ಡ ದುಃಖ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇವತ್ತೇನು ಸಮಸ್ಯೆ ಅಂತ ನೀನು ಅಂತ ಇದೆಯಲ್ಲ, ಅದು ಸಮಸ್ಯೆ ಅಲ್ಲ. ನಿಜವಾದ ಸಮಸ್ಯೆ ಅಂದರೆ ಇದರಿಂದ ನರಳಿ ಮೂಲೆಯಲ್ಲಿ ಮಲ್ಕೊಳ್ತೀಯ, ಮನೆಯವರಿಗೆಲ್ಲ ಭಾರ ಆಗ್ತೀಯಲ್ಲ, ಆಗ ಬಂದು ನಿನ್ನ ಅತ್ತೆ ಏನಾದರೂ ಒಂದ್ಲ ಬೇಜಾರಾಯ್ತು ನಮ್ಮ, ಅಯ್ಯೋ ಅವಳು ಏನಾದರೂ ಅನ್ಲಿ ಸರ್, ಮನೆಯವ್ರು ನಾನು ನೀ ಕೆಡ್ತಾಗ ನೋಡ್ತಾವ್ರೆ, ಕೀಳಾಗ ನೋಡ್ತಾವ್ರೆ. ಹಾಗಾಗಿ ನಿನ್ನ ಅತ್ತೆಯ ಬಾಯಿಯಿಂದ ಮುತ್ತುಗಳು ಬರಲಿ ಅಂತ ನೀನು ನಿರೀಕ್ಷೆ ಮಾಡಬೇಡ. ಆಕೆ ಬಾಯಲ್ಲಿ 1000 ಬರಲಿ, ನಾನು ಆಕೆಯನ್ನ ಉದಾಸೀನ ಮಾಡಬೇಕು, ಹುಚ್ಚಿ ಎಂದುಕೊಂಡ್ಬಿಡ್ಬೇಕು. ಹೀಗೆ ನೋಡಿ, ನಿಮ್ಮ ಹೈಪರ್ ಎಸಿಡಿಟಿ ಅಥವಾ ನಿಮ್ಮ ಈ ಭಯದ ವಾತಾವರಣ ಇವೆಲ್ಲವೂ ಯಾಕೆ ಬರ್ತಾವೆ ಅಂದರೆ, ನಾನು ಅಥವಾ ನನ್ನ ಯೋಚನೆಗಳು ಅಥವಾ ನನ್ನ ಆಲೋಚನೆಯ ರೀತಿ ಮನೆಗೆ ಬಂದಾಗ ಅಥವಾ ಆ ರೀತಿ ಏನು ಅನಾರೋಗ್ಯಕ್ಕೆ ತುಂಬ ಅದು ಕಾಣಿಸ್ಕೊಳ್ತಾ ಇದೆ. ನನಗೆ ಯಾಕೋ ತಳಮಳ ಆಗ್ತಾ ಇದೆ, ಮೈಯೆಲ್ಲ ಬೆಂಕಿ ಆಗ್ತಾ ಇದೆ, ಅಥವಾ ಯಾಕೋ ಮೈಯೆಲ್ಲ ತಣ್ಣಗಾದಂಗೆ ಆಗ್ತಾ ಇದೆ. ಇದೆಲ್ಲ ನಿನ್ನ ಯೋಚನೆಗಳ ಪ್ರತಿಫಲ ಅಷ್ಟೇ. ಇದು ನಿಂಗೆ ಆ ರೀತಿ ಆದಾಗೆಲ್ಲ ನೀನು ಸುಮ್ಮನೆ ಗಮನಿಸಿ ನೋಡು. ನೀನು ನಗನಗ್ತಾ ಚೆನ್ನಾಗಿದ್ದಾಗ ಏನೂ ಇಲ್ಲ, ಎಲ್ಲವೂ ಚೆನ್ನಾಗಿತ್ತು. ಬಟ್ ಏನೋ ಒಂದು ಟೆನ್ಷನ್ ಬಂದ ತಕ್ಷಣ ದೇಹ ಅದಕ್ಕೆ ತಕ್ಕಂಗೆ ಪ್ರತಿಕ್ರಿಯಿಸೋಕೆ ಶುರುವಾಗ್ಬಿಡುತ್ತೆ. ಭಯ ಅನ್ನೋದು ಅದು ಮನದ ಒಂದು ಸ್ಥಿತಿ, ಹಾಗೆ ಧೈರ್ಯ ಅನ್ನೋದು ಕೂಡ ಮನಸ್ಸಿನ ಒಂದು ಸ್ಥಿತಿ. ಭಯವೋ ಧೈರ್ಯವೋ, ಹೋಗೋದು ಇವತ್ತಲ್ಲ ನಾಳೆ ಹೋಗ್ಲೇಬೇಕವ. ನೀನು ಆಸ್ಪತ್ರೆ ಒಳಗಿದ್ರೂ ಅದು ಬಂದರೆ ನೀನಂತ ತಡೆಯೋಕ್ಕಾಗಲ್ಲ. ಆಸ್ಪತ್ರೆ ಒಳಗೆ ಇದ್ದವ್ರು ಎಷ್ಟು ಜನ ಸತ್ತಿಲ್ಲ, ಹೌದಲ್ವಾ? ಅಂದ್ರೆ ಆ ಸಮಯ ಬಂದಾಗ ನಾವು ಪಾತಾಳದಲ್ಲಿದ್ರು ಅದು ಬಿಡಲ್ಲ. ನನ್ಗೆ ಇತ್ತೀಚೆಗೆ ಹುಷಾರಿಲ್ಲ, ನಮ್ಮ ಅಜ್ಜಿ ಸಾಯಿಬಾಬಾರ ಅವ್ರ ಕೃಪೆ ಇದೆ ಅಂತ ಅನಿಸ್ತಾ ಇದೆ. ಹೌದು ಹೌದು ಹೌದು, ಅವ್ರನ್ನೊಬ್ಬರು ನಂಬ್ತೀನಿ, ನಾನು ಜಾಸ್ತಿ ನಂಬ. ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಹಿರಿತನ ಅಂದ್ರೆ ಏನು, ಯಾರಿಗೆ ಗೌರವ ಕೊಡಬೇಕು. ನಾನು ಯಾರ ವಿರುದ್ಧವೂ ನೀವು ಹೋಗ್ಬೇಡಿ ಅಂತ ಹೇಳ್ತೀನಿ. ಜೊತೆಗೆ ಯಾರೋ ಒಬ್ಬರನ್ನ ನೀವು ಮುಖ್ಯ ಅಂತ ಪರಿಗಣಿಸಿದಾಗ ಅವರು ನಿಮ್ಮ ಜೀವನದ ಸಂತೋಷಕ್ಕೆ ಕಾರಣವಾಗಬೇಕೇ ಹೊರತು, ನೀವು ಯಾರನ್ನ ಮುಖ್ಯ ಅಂದ್ಕೊಂಡಿದ್ದೀರಿ ಮತ್ತೆ ಅವರಿಂದ ನಿಮಗೆ ನೆಮ್ಮದಿ ಇಲ್ಲ ಅಂದ್ರೆ ಅವ್ರು ಯಾಕೆ ಮುಖ್ಯ ಆಗಬೇಕು?
ನಾನು ಕಷ್ಟಪಟ್ಟು ಹೊಲವನ್ನು ಉತ್ತಿ ಎಲ್ಲ ಹದ ಮಾಡಿ ಬೀಜ ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ನೀರು ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ಮತ್ತು ಆ ಬೆಳೆ, ಆ ಫಸಲಿನ ಒಳಗೆ, ಬೆಳೆಯ ಒಳಗೆ ಕಳೆ ತುಂಬಿಕೊಂಡಿದೆ ಎಂದಾಗ ಆ ಕಳೆ ನನ್ನ ಬೆಳೆಯನ್ನು ಹಾಳು ಮಾಡುತ್ತೆ ಅನ್ನೋದಾದರೆ ನಾನು ಆ ಕಳೆಯನ್ನು ಕೀಳ್ತೀನಿ. ಅಯ್ಯೋ, ಸಸ್ಯಗಳಿಗೂ ಜೀವ ಇದೆಯಪ್ಪ, ಅದನ್ನು ಕೀಳಬಾರ್ದು ಅಂದರೆ ನನ್ನ ಬೆಳೆ ಹಾಳಾಗುತ್ತಲ್ಲ. ನನ್ನ ಬೆಳೆಯನ್ನು ಉಳಿಸಿಕೊಳ್ಳೋಕೆ ಕಳೆಯನ್ನು ಕೀಳೋದೇ ಅನಿವಾರ್ಯ ಅನ್ನೋದಾದರೆ ಅದೇ ಧರ್ಮ. ಕೆಲವೊಮ್ಮೆ ಕೊಲ್ಲುವುದು ಧರ್ಮವೇ ಆಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಅತ್ತೆಯನ್ನು ನಿರ್ಲಕ್ಷ್ಯ ಮಾಡಿಬಿಟ್ರಿ ಅನ್ನೋದು ಹೊರಗಡೆಗೆ ಅದು ಅಯ್ಯೋ ಇದೇನಪ್ಪ ಇವಳು ಸೊಸೆ ಹಿಂಗೆ ಮಾಡ್ತಾವಳ ಅತ್ತೆಗೆ ಅಂತ ಅನ್ಸ್ಬೋದು. ಬಟ್ ಅದರ ಹಿಂದಿನ ಉದ್ದೇಶ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಈ ಅತ್ತೆಯ ಈ ಬುದ್ಧಿ ಹೋಗೋವರೆಗೂ ನೀ ಈಕೆಯನ್ನು ನಿರ್ಲಕ್ಷ್ಯ ಮಾಡ್ತೀಯ, ಜಗತ್ ಸಾವಿರ ಹೇಳಿ, ನಾನು ಹೇಳ್ತೀನಿ ಅದೇ ಧರ್ಮ. ಈ ಬುದ್ಧಿ ಬಿಟ್ಟ ತಕ್ಷಣ ಈಕೆನೇ ನಿನ್ನ ತಾಯಿ. ಅಂದ್ರೆ ಕಾಸಿಗೆ ತಕ್ಕಂತೆ ಕಜ್ಜಾಯ, ಅಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂಗೆ ನೀನಿರ್ಬೇಕು. ಹೌದು ಅಲ್ವಾ? ಈ ಪ್ರಕೃತಿ ಬದಲಾವಣೆ. ನಮ್ಮ ಚಳಿಗಾಲ ಬಂದಾಗ ಸ್ವೆಟ್ರ್ ಇಕ್ಕೋತೀವಿ, ಬೇಸಿಗೆಗಾಲದಲ್ಲಿ ಸ್ವೆಟ್ರ್ ಇಕ್ಕೊಳ್ತೀವಿ. ಇಲ್ಲ, ಕಾಲ ಬದಲಾದಂಗ ನಮ್ಮ ಬಟ್ಟೆಗಳು ಬದಲಾಗ್ತವಲ್ಲ. ಏನ್ ನಾನು ಹಂಗೆ ಇರ್ತೀನಿ ಎಲ್ಲಾ ಕಾಲದಲ್ಲೂ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಬದಲಾವಣೆ ಅದು ಪ್ರಕೃತಿ ನಿಯಮ. ಹಾಗಾಗಿ ನಿನ್ನಲ್ಲೊಂದಷ್ಟು ಬದಲಾವಣೆ ಆಗಬೇಕು. ಅತ್ತೆ ಬದಲಾವಣೆ ಮಾಡ್ಲಿಕ್ಕಾಗಲ್ಲ, ಸರಿ. ಅತ್ತೆಯ ಮಾತುಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ಸರಿ. ಆಕೆಯನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ ನನ್ನಲ್ಲೊಂದಷ್ಟು ಬದಲಾವಣೆ ಅಂತೂ ನಾನು ಮಾಡ್ಕೊಳ್ಬೋದು. ಏನು ಮಾಡ್ಕೊಳ್ಬೋದು? ಇಷ್ಟು ದಿನ ಆಕೆ ಹಂಗನ್ಬಿಟ್ಲು ಅಂತಿದ್ದೆ. ಇಲ್ಲ, ಸೋನು ಸರ್ ಹೇಳಿದ್ದಾರೆ, ಹಿರಿತನ ಅನ್ನೋದು ವಯಸ್ಸಾಗಿರೋ ದೇಹ, ಬಿಳಿ ಕೂದಲು ಹಿರಿತನವಲ್ಲ, ಅದು ಗುಣದ ಮೇಲೆ ಹೋಗುತ್ತೆ. ಯಾವ ನಿನ್ನ ಅತ್ತೆಯ ಬೈಗುಳ ನಿನ್ನ ಉದ್ಧಾರಕ್ಕೆ ಅಂತ ಬಂದಿದ್ವೋ ಆ ಬೈಗುಳ ಧರ್ಮವೇ ಹೌದು. ನಿನ್ನ ಅತ್ತೆ ನಿನ್ಗೇನೋ ಹಿಂಗಾಗ್ಬೇಡಮ್ಮ, ನಾಳೆ ಬದುಕು ಸರಿ ಇರಲ್ಲ ಅಂತ ಅಂದ್ರೆ ಆಕೆಯ ಬೈಗುಳ ನಿನ್ನ ಉದ್ಧಾರದ ಉದ್ದೇಶ ಹೊಂದಿದೆ ಅಂದ್ರೆ ಆ ಬೈಗುಳ ತಾಯಿಯ ಸಮಾನ. ಬಟ್ ಆಕೆಯ ಬೈಗುಳ ನಿನಗೆ ದುಃಖ ಕೊಡೋದೇ ಆಗಿದೆ ಎಂದಾಗ ನೀನು ಅದನ್ನು ಕಂಡಿಡ್ಕೊಂಬಕ್ ಮೊದಲು. ಈ ಅತ್ತೆಯ ಮಾತಿನ ಹಿಂದೆ ನನ್ನ ಕಾಳಜಿಯ ಉದ್ದೇಶವಿದೆಯೋ ಅಥವಾ ನನ್ನನ್ನು ಬೈಬೇಕು, ಸೇಡು ತೀರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆಯಾ ಅಂತ ಕಂಡಿಡ್ಕೊಬೇಕು ಮೊದಲು. ಹಾಗಾಗಿ ಅತ್ತೆ ಸೊಸೆ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಹಳ ಕಾಲದಿಂದ ಇರುವಂತಹ ಪರಿಹಾರ ಸಿಗದೇ ಇರೋ ಸಮಸ್ಯೆ. ಬಟ್ ಏನು ಮಾಡಬೇಕು? ಕಾಲ ಬದಲಾದಾಗ ನಾವು ಬದಲಾಗಬೇಕು. ಅತ್ತೆಯನ್ನು ಉದ್ದೇಶಪೂರ್ವಕವಾಗಿ ನೋಯಿಸೋದು, ಊಟ ಇಕ್ಕದಂಗೆ ಮಾಡೋದು ಅದು ಒಳ್ಳೇದಲ್ಲ. ಆದರೆ ಆಕೆಯಿಂದ ಏನೋ ತಪ್ಪು ನಡೀತಾ ಇದೆ ಎಂದಾಗ ಇಲ್ಲಿ ಒಂದು ಗಂಡ ಅನಿಸಿಕೊಂಡು ಸ್ವಲ್ಪ ಅಯ್ಯೋ ನನ್ನ ತಾಯಿ ಅಲ್ವಾ, ಇಲ್ಲ, ತಪ್ಪು ಮಾಡಿದವ್ರ ತಾಯಿ ಆಗಲಿ ಇನ್ಯಾವುದೋ ಆಗಲಿ ತಪ್ಪು ತಪ್ಪೆ. ಹೆಂಡತಿ ಮಾಡಿದಾಗ ಹೇಗೆ ಧೈರ್ಯದಿಂದ ಹೇಳ್ತೀವೋ, ತಾಯಿ ಮಾಡಿದಾಗಲೂ ಅದೊಂದು ಧೈರ್ಯದಿಂದ. ಧೈರ್ಯ ಅಂದ್ರೆ ಬಾಯಿಗೆ ಬಂದಂಗೆ ಬೈಕೊಂಡು ಹೇಳಿ ಅಂತಲ್ಲ, ಹೇಳುವಾಗ ಪ್ರೀತಿಯಿಂದಲೇ ಹೇಳಿ, ಬಟ್ ಹೇಳೋದನ್ನು ಮರಿಬೇಡಿ ಅಂತ. ಕೇಳಿದ್ರೆ ಯಾರ್ದವ ಸಂಸಾರ ಹಾಳಾಗೋದು? ಹಾಗಾಗಿ ಮೊದಲು ನೀವು ಅದನ್ನು ನೋಡುವ ದೃಷ್ಟಿಕೋನ ಬೆಳೆಸ್ಕೊಳ್ಳಿ. ಮುತ್ತಿನಂತ ಸಂಸಾರ ಇದೆ, ಇದು ಮಾಡಕ್ ಹೋಗಿ ಅದನ್ನು ಕಳ್ಕೊಂಡಿರ ಮೇಲೆ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಮುಂದೆ ನಿನ್ನ ದಿನಚರಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಕು. ಬೆಳಿಗ್ಗೆ ಬೇಗ ಎದ್ದು ಮಿನಿಮಮ್ 2 ಕಿಲೋಮೀಟರ್ ವಾಕ್ ಮಾಡು. ಆ್ಯಂಡ್ ಅತ್ತೆಯ ಆ ಮಾತುಗಳು ಸಹಜ, ಅವು ಬರ್ತಾನೆ ಇರ್ತವೆ. ಆದರೆ ಇವತ್ತಿಂದ ನಾನು ಆಕೆಯನ್ನು ಅಥವಾ ಆಕೆ ಕೆಟ್ಟದಾಗ ಬೈಯೋ ಸಮಯದಲ್ಲಿ ಆಕೆಯನ್ನು ಒಬ್ಬ ಹುಚ್ಚಿ ಅಂತ ಪರಿಗಣಿಸು. ನೀನು ಪಹಾಡಿಗೆ ನೀನಿರು, ಸರಿಯಾದ ಟೈಮಿಗೆ ಊಟ ಕೊಡು, ನೀನು ಸರಿಯಾದ ಟೈಮಿಗೆ ಊಟ ಮಾಡು. ನೀನು ಮಾಡ್ಲಿಕ್ಕೆ ತುಂಬ ಕೆಲಸ ಇದ್ದಾವೆ. ಆ್ಯಂಡ್ ಕಾರ್ಯಕ್ರಮ ಕೇಳು. ಅಯ್ಯೋ ಆ ಹೆಣ್ಮಕ್ಳಿಗಿಂತ ನನ್ನ ಬದುಕೆ ವಾಸಿನಪ್ಪ, ಅಯ್ಯೋ ನೋಡು ಪಾಪ ಅವ್ರ ಗಂಡ ಇನ್ಯಾವುದು ಕೆಟ್ಟ ಸಂಬಂಧ ಇಟ್ಕೊಂಡು ಅವಳನ್ನೇ ಹೊರಗಡೆ ಆಗ್ತವನೆ, ಅಯ್ಯೋ ಪಾಪ ಆ ಹುಡುಗ ಅಮ್ಮಂಗೊಂದು ಕಾಲೇ ಇಲ್ಲ ಕೈಯೇ ಇಲ್ಲ, ಅಯ್ಯೋ ಅವ್ರ ಮಕ್ಕಳು ಗಾಂಜಾ ಸಿಗರೇಟು ಅಂತ ಹೋಗಿ ಅಪ್ಪ ಅಮ್ಮಂಗೆ ಹೊಡಿತವ್ರಂತೆ. ಸಮಾಜದಲ್ಲಿ ಎಷ್ಟೊಂದು ನರಳ್ತಾ ಇದ್ದಾರಲ್ಲ, ನಿನಗೆ ಭಗವಂತ ಅದರಲ್ಲೆಲ್ಲ ನಿನಗೆ ಒಳ್ಳೇದೇ ಮಾಡಿಕೊಟ್ಟಿದ್ದಾನೆ. ದುರದೃಷ್ಟ ಅಂದ್ರೆ ನೀನ್ ಅದ್ರ ಬಗ್ಗೆ ನಿಜವಾಗ್ಲೂ ನಂಬಿದ್ದ ಸಾಯಿಬಾಬಾ ನಿಜವಾಗ್ಲೂ ನಂಗೆ ಮೊದ್ಲೇ ಒಂದ್ ಊಟ ಮಾಡಕ್ಕೂ ಅಷ್ಟೊಂದು ಕಷ್ಟ ಇತ್ತು. ಬಟ್ ಆ ಸ್ವಾಮಿ ನಂಬಿದ್ಮೇಲೆ ಯಾವ್ದಕ್ಕೂ ಕಡಿಮೆ ಮಾಡಿಲ್ಲ. ಶಕ್ತಿ ನಂಬುದರೆ ಕೈ ಬಿಡಲ್ಲ ತಾಯಿ.
ಈ ಸಮಯದಲ್ಲಿ ನಿನಗೆ ಮಾರ್ಗದರ್ಶನವನ್ನು ಅವನೇ ನೀಡಿದ್ದಾನೆ ಅಂತ ಭಾವಿಸು. ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ನಿಮ್ಮನ್ನ ನೀವು ಮಾತನ್ನು ಅವ್ರು ಹೇಳ್ತಾ ಇದ್ದಾರೇನೋ ತರ ಫೀಲ್ ಆಗ್ತಾ ಇದೆ ಗುರುಜಿ. ನಿನಗೆ ಒಳ್ಳೇದಾಗುತ್ತವ. ಹೇಳ್ತಾರೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ಈ ಸಮಯದಲ್ಲಿ ಕಷ್ಟಪಟ್ಟು ಕಟ್ಟಿಕೊಂಡು ಬಂದಿರೋ ಈ ಬದುಕನ್ನ ಯಾವುದೋ ಚಿಕ್ಕ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡುವುದರಿಂದ ಇಷ್ಟು ದಿನ ಕಟ್ಟಿರೋ ಮಹಲನ್ನು ಒಂದೇ ಏಟಿಗೆ ಉಂಡಿಸ್ಕೊಂಡ್ಬಿಡ್ತೀಯ. ಅದು ಹಾಗೆ ನಾವು ಬದುಕನ್ನ ಇತರರನ್ನ ನೋಡಿ ಬದುಕ್ತೀನಿ ಅಂತ ಹೋದ್ರೆ ಅದು ಮರಕ್ಕಿಂತ ಮರ ದೊಡ್ಡದವ. ನನ್ನ ಪಾಲಿಗೆ ಏನು ಬಂದಿದೆ? ಎಲ್ಲರೂ ಅಂತಾರೆ ಗುರುಜಿ, ಅಷ್ಟೊಂದು ಕಷ್ಟದಲ್ಲಿ ಬೆಳೆದು ಇಷ್ಟೊಂದು ಎಲ್ಲದಕ್ಕೂ ಧೈರ್ಯ ತಗೊಂಡು ಇಲ್ಲಿವರೆಗೂ ಬಂದಿದ್ದೆಲ್ಲ ಅದು ಗ್ರೇಟ್ ಅಂತ ಗುರುಜಿ. ಆದ್ರೂ ಅದೊಂದು ಇರ್ಲಿ. ನಾನು ಹೇಳ್ತಾ ಇರೋದು ನಿನ್ನ ಆರೋಗ್ಯಕ್ಕೂ ಹಾಸ್ಪಿಟಲ್ ವಿಚಾರಕ್ಕೂ ಸಂಬಂಧ ಇಲ್ಲ. ಇದು ನಿನ್ನ ಮನೆಯಲ್ಲಿ ಯಾವುದನ್ನು ನಿನ್ನ ಮನಸ್ಸಿಗೆ ನೋವು ಹಿಂಗಂದ್ಬಿಟ್ರು, ಹೆಣ್ಮಕ್ಳು ಹುಟ್ಬಿಟ್ಟಿದ್ರು ಹಂಗಂದ್ರು, ಇದನ್ನ ನೀನು ಯಾವಾಗ ಕೈ ಎಲ್ಲ ಹೊರಗಡೆ ಹಾಕಿದ್ರು ನಂಗೆ ಬದುಕೋದು ಗೊತ್ತು ಧೈರ್ಯ ಯಾವಾಗ ನೀನು ತಗೊಳ್ತೀಯೋ ಆ ಕ್ಷಣದಿಂದ ನಿನ್ನ ಆರೋಗ್ಯ ಮತ್ತೆ ಮೊದಲಿನ ಹಾಗೆ ನೀನು ಹುಷಾರಾಗ್ತೀಯ. ವಯೋಸಹಜವಾಗಿ ಒಂದಷ್ಟು ಕಾಯಿಲೆಗಳು ಬರ್ತವೆ, ಅದನ್ನೇನು ಮಾಡ್ಲಿಕ್ಕಲ್ಲ. ಬಟ್ ಈಗ ನೀನಾಗಿ ತಂದುಕೊಳ್ಳೋದನ್ನ ಬಿಡಿ. ಹೆಣ್ಮಕ್ಳು ಅದಾರ ಅನ್ನೋದೊಂದು ಹೆಮ್ಮೆ ಇದೆ. ಒಂದೊಂದ್ ಟೈಮಲ್ಲಿ ಗಂಡ್ಮಕ್ಳು ಯಾರನ್ನು ನೋಡ್ಕೋತಾ ಇಲ್ಲ, ತಾಯಿತೇನೆ ಅಷ್ಟೊಂದು. ಅಯ್ಯೋ ಇವೆಲ್ಲ ನಡೀತಾ ಇದೆಯವ ಹೆಣ್ಮಕ್ಳು ಈಗ ಹಂಗಿಲ್ಲ ಮೊದ್ಲಂಗಿ. ನಾನು ಹೆಣ್ಮಕ್ಳಂತೆ ಹೆಂಗ್ ಹೇಳ್ಸಿದಾಳಲ್ಲ ಅವ್ರನ್ನ ಒಂದು ಒಳ್ಳೆ ಸ್ಟೇಜಿಗೆ ನಿಲ್ಲಿಸ್ಬೇಕು ಅನ್ನೋದೊಂದು ಛಲ ಇದೆ ಗುರುಜಿ. ಅದಕ್ಕೋಸ್ಕರ ನಾನು ಬಹಳ ಕಷ್ಟ ಪಡ್ತಾ ಇದ್ದೆ. ಇಲ್ಲಿ ಸಂತೋಷ. ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀಯಾ, ಈ ವಿಚಾರದಲ್ಲಿ ಎಡವು ಬೇಡ. ನಾಳೆಯಿಂದ ಬೆಳಿಗ್ಗೆ 4:30-5 ಗಂಟೆಗೆ ಎದ್ದು ವಾಕ್ ಮಾಡಿ, ದೇವ್ರ ಪೂಜೆ ಮಾಡಿ, ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿ, ಗಂಡನನ್ನ ಪ್ರೀತಿಯಿಂದ ಮಾತಾಡಿಸಿ, ಯಾರಿಗೆ ಏನೇ ಹೇಳೋದಿದ್ರು ಪ್ರೀತಿಯಿಂದ ಹೇಳು. 5 ಗಂಟೆಗೆ ಎದ್ದು ಓಂಕಾರ ಸುಪ್ರಭಾತ ಇದೆಯಲ್ಲ ಸ್ವಾಮಿದು ಗುರು, ಅದೆಲ್ಲ ಮಾಡ್ತಾ ಇರ್ತೀನಿ. ಮಾಡುವ. ಅದ್ರ ಅಂತಿಮವಾಗಿ ನಾನು ಇಡೀ ಪುಟಗಟ್ಲೆ ಸಹಸ್ರನಾಮ ಹೇಳ್ತಾ ಇದ್ದೀನಿ. ಬಟ್ ಅದು ಮುಗಿದ ತಕ್ಷಣ ಮತ್ತೆ ಅದೇ ಅಂದ್ರೆ ನೋಡಿ, ನಮ್ಮ ಪ್ರತಿಯೊಂದು ಹವ್ಯಾಸಗಳು ಅಥವಾ ನಮ್ಮ ಪ್ರತಿಯೊಂದು ಕೇಳಿ ಇನ್ನು ಹಾಗೆ ಏನ್ ತೊಂದರೆ ಇಲ್ಲ. ಏನ್ ಮಾಡ್ತಾ ಇದ್ದೀರಾ ಅದನ್ನ ಮುಂದುವರಿಸಿ. ಬಟ್ ಇದೊಂದು ವಿಚಾರದಲ್ಲಿ ಆಕೆ ಹಂಗಂತಾಳೆ ಅದು ನಿರಂತರ. ಇನ್ನೂ ಆಕೆ ಜಾಸ್ತಿ ಮಾಡಿದ್ರು ನೀವು ಇನ್ನಷ್ಟು ಮೌನಿ ಆಗಬೇಕು. ಯಾಕಂದ್ರೆ ಆ ಕಡೆಯಿಂದ ಬಂದ ಏಟಿಗೆ ನಾನು ಅಷ್ಟೇ ಜೋರಾಗಿ ಹೋದ್ರೆ ಇಬ್ರು ಉಳಿಯಲ್ಲ ಅಲ್ಲಿ. ನನ್ನ ಕಡೆಯಿಂದ ನಾನು ಪರವಾಗಿಲ್ಲ, ಹಿರಿಯರು ಹಂಗಂತ ನಾನು ಆಕೆ ಮಾತಿಗೆ ಬೆಲೆ ಕೊಡು ಇಲ್ಲ, ನಾನೇ ಹೇಳ್ತೀನಿ ಅದೊಂದು ತಿರಸ್ಕಾರ ಮಾಡು. ಆಕೆ ಬಾಯನ್ನು ನೀನು ಮುಚ್ಚೋಕಾಗಲ್ಲ, ಬಟ್ ನಿನ್ನ ಕಿವಿ ನೀನು ಮುಚ್ಕೊಳ್ಬಹುದು. ಅರ್ಥ ಆಯ್ತಲ್ಲ? ಒಳ್ಳೇದಾಗಲಿ ನಿಮ್ಮ ಸಂಸಾರ. ನಿನ್ನ ಆರೋಗ್ಯದ ವಿಚಾರದಲ್ಲಿ 2-3 ತಿಂಗಳವ ಸರಿ ಹೋಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ಖಂಡಿತ ಸರಿ ಹೋಗುತ್ತೆ. ನಾನು ಸರಿ ಹೋಗಿದ್ದೀನಿ ಅನ್ನೋ ಭಾವನೆಯಲ್ಲಿ ಇರು. 2 ತಿಂಗಳಿಗೆ ನಿನ್ಗೆ ಆ ವಿಚಾರ ಅದ ಅನುಭವಕ್ಕೆ ಬರುತ್ತೆ. ಆದರೆ ಈ ಒಂದು ವಿಚಾರದಲ್ಲಿ ನೀನು ತಿದ್ದುಕೊಳ್ಬೇಕು. ಯೋಚನೆಗಳು ಎಲ್ಲಿವರೆಗೂ ಸಂತೋಷವಾಗಿರ್ತವೆ, ನನ್ನ ಆಲೋಚನೆಗಳು ಭರವಸೆಯಿಂದ ಕೂಡಿರ್ತವೆ, ಏನು ತೊಂದರೆ ಇಲ್ಲ, ಬೈದ್ರ ಏನು ತೊಂದರೆ ಇಲ್ಲ. ಗಂಡ ಈಗ ದೇವರೇ ನನ್ನ ಜೊತೆ ಇರ್ಬೇಕಾದ್ರೆ ಪೂಜಾರಿ ಬೈದ ಅಂತ ನಾನೇ ಬೇಜಾರು ಮಾಡ್ಕೊಬೇಕು. ಹಾಗಾಗಿ ಪರವಾಗಿಲ್ಲ, ನೀನು ಹೀಗೆ ಎಲ್ಲವನ್ನ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಹೋಗು. ಆಟೋಮೆಟಿಕಾಗಿ ನಿನ್ನ ಆರೋಗ್ಯ ಬಹಳ ಸುಧಾರಿಸುತ್ತೆ. ಮತ್ತು ನೀನು ಕಡೆಯವರೆಗೂ ಕೂಡ ನೀನು ಆರೋಗ್ಯವಂತಳಾಗಿ ಬದುಕ್ತೀಯ, ಯಾರಿಗೂ ಭಾರ ಆಗಲ್ಲ. ಒಳ್ಳೇದಾಗ್ಲವಾ? ಶುಭವಾಗ್ಲಿ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲವಾ? ನಿನ್ಗೆ ಒಳ್ಳೇದಾಗುತ್ತೆ, ನೀನು ಹುಷಾರಾಗ್ತೀಯ. ಆಮೇಲೆ ಯಾವಾಗಾದ್ರೂ ಬಿಡುವಾದ್ರೆ ಒಮ್ಮೆ ಫೋನ್ ಮಾಡಿ ಮಾತಾಡವ. ಒಳ್ಳೇದಾಗ್ಲಿ ತಾಯಿ. ಈಶ್ವರ ನೋಡಿ ಪಾಪ, ನನ್ನ ಸೊಸೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಸರ್ ಅನ್ನೋದು ಒಬ್ಬರು ಕತೆ. ಆದರೆ ಸರ್ ನನ್ನ ತಾಯಿ ಥರ ನೋಡ್ಕೊಳ್ತೀನಿ ಸರ್, ಆಕೆನೇ ಬಾಯಿಗೆ ಬಂದಂಗೆ ಬೈತಾರೆ. ಯಾರ್ಯಾರ್ದು ಒಂದೊಂದು ಥರ ಕತೆ. ಪಾಪ ಒಳ್ಳೆ ಮನಸ್ಸು,
ಒಳ್ಳೆ ಶುದ್ಧಾತ್ಮ ಇದು. ನೋಡಿ, ಮಗು ಹೇರುವ ಒಬ್ಬ ತಾಯಿ ಮಗುವನ್ನೇನೋ ಎತ್ತಲು, ಆದರೆ ಅದು ಆದಮೇಲೆ ಆಕೆ ಅನುಭವಿಸೋ ಆರೋಗ್ಯ ಸಮಸ್ಯೆಗಳಿದ್ದಾವಲ್ಲ, ಒಬ್ಬ ಮಗ ಅಥವಾ ಒಬ್ಬ ಮಗಳು ಈ ಕಾರಣಕ್ಕೆ ತಾಯಿಗೆ ಜೀವನ ಪೂರ್ತಿ ಋಣಿಯಾಗಿರಬೇಕು. ನನ್ನನ್ನು ಈ ಭೂಮಿಗೆ ತರಲಿಕ್ಕೆ ನೀನು ರೋಗದ ಕಾರ್ಖಾನೆ ಆಗುತ್ತಾಳೆ ಒಬ್ಬ ತಾಯಿ. ಎಷ್ಟು BP ಅಂತೆ, ಏನು ನಾನಾ ರೀತಿಯಲ್ಲಿ ಆ ಹೆಣ್ಣು ಜೀವನ ಪೂರ್ತಿ ಸಮಸ್ಯೆಗೊಳಗಾಗ್ತಾಳೆ. ಪಾಪ. ಒಳ್ಳೆಯದಾಗಲಿ. ವಿಶ್ವದ ಸಂತತಿ, ಇಡೀ ಸೃಷ್ಟಿಯನ್ನು ಮುಂದುವರಿಸ್ತಾ ಇರೋಳು ತಾಯಿ. ಗಂಡಿನ ಪಾತ್ರವೂ ಇದೆ, ಆದರೆ ಹೆರುವ ಆ ನೋವನ್ನು ಅನುಭವಿಸೋಳು ತಾಯಿ. ಅದನ್ನು ಮೀರಿಯೂ ನನ್ನ ಮಗುವನ್ನು ಪ್ರೀತಿಯ ಮುಂದೆ ಆ ನೋವು ಕೂಡ ಕಾಣುವುದಿಲ್ಲ. ಬಟ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆ ನೋವುಗಳನ್ನು ಆಕೆ ಅಥವಾ ಆ ನೋವುಗಳು ಆಕೆಯನ್ನು ಬಾಧಿಸ್ತವೆ. ಶುಭವಾಗಲಿ, ಒಳ್ಳೆಯದಾಗ್ಲವ. ವೆಲ್ ಸ್ನೇಹಿತರೆ, ಇಲ್ಲಿಗೆ ಇಂದಿನ ಈ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಕ್ಕಂತಹ ಸಮಯ. ಇಷ್ಟೊತ್ತು ನನ್ನ ಜೊತೆ ಇದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ನಮೋ ನಮಃ. ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ. ಶುಭವಾಗಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಕಡೆನೂ ಜ್ಞಾನಾಶ್ರಮ ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಇದೆ. ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಬೆಂಬಲ ನನಗೆ ಬೇಕು. ನನ್ನ ಪುಟ್ಟ ತಿಳುವಳಿಕೆಯಲ್ಲಿ ನಿಮಗೆ ಕೊಡುವ ಪ್ರಯತ್ನ ಮಾಡ್ತೀನಿ, ಸಮಾಧಾನ ಮಾಡುವ ಪ್ರಯತ್ನ ಮಾಡ್ತೀನಿ. ಚಿಕ್ಕ ಪುಟ್ಟ ತಪ್ಪಿದರೆ ಕ್ಷಮಿಸಿ, ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಕೃಷ್ಣನನ್ನು ಸ್ಮರಿಸ್ತಾ, ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಶ್ರೀಹಟ್ಟಿ ಲಕ್ಷ್ಮೀ ನಮೋಸ್ತುತೆ. ಇಲ್ಲಿಗೆ ಇಂದಿನ ಪ್ರತಿಮಾತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಶುಭವಾಗಲಿ. ನಾವು ಮತ್ತೆ ಶನಿವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಿಗೋಣ. ಪ್ರತಿ ಸೋಮವಾರ, ಗುರುವಾರ, ಶನಿವಾರ ರಾತ್ರಿ 8 ಗಂಟೆಯಿಂದ ಪ್ರೀತಿ ಮಾತು ಕಾರ್ಯಕ್ರಮ ಇರುತ್ತೆ. ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ಹಂಚಿಕೊಳ್ಳಿ. ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ. ಶುಭರಾತ್ರಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ಹರೇ ಕೃಷ್ಣ.